हरिः स विष्णुश्च अस्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारमुद्देश्यञ्च हरिं स्मरेत् व्यासाय भवनाशाय श्रीशाय गुणराशरे हृद्याय शुद्धविद्याय मध्वाय च नमो नमः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्जारते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि नौमिन्यारसुधादिकर्जरमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान् निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ये गुरून् मम स्वस्त्यस्तु श्रीमल्लक्ष्मीनृसिंहस्य श्रियं दिशतु मे नखः स्वभक्ताभीष्टदानारसमुपात्तदशाकृतेः ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ತಿಳಿಸುವ ಉದ್ದೇಶದಿಂದ ರಾಘವೇಂದ್ರ ವಿಜಯವನ್ನು ಅವರ ಅಳಿಯಂದಿರು ನಾರಾಯಣಾಚಾರ್ಯರು ರಚನೆ ಮಾಡಿ 16 ಸರ್ಗಗಳಲ್ಲಿ ಅದನ್ನು ಗುರುಗಳಿಗೆ ಒಯ್ದು ತೋರಿಸಿದಾಗ, ರಾಘವೇಂದ್ರ ಸ್ವಾಮಿಗಳಿಗೆ ತೋರಿಸಿದಾಗ ಮಧ್ವವಿಜಯವೂ 16 ಸರ್ಗ, ರಾಘವೇಂದ್ರ ವಿಜಯವೂ 16 ಸರ್ಗ. ಆ ರೀತಿಯಾದ ಸಾಮ್ಯವೂ ನಮಗೆ ಸರ್ವಥಾ ಬರಬಾರದು ಅಂತ ಹೇಳಿ ಕೇವಲ 10 ಸರ್ಗಗಳನ್ನು ಮಾತ್ರ ಅದನ್ನು ಸೀಮಿತಗೊಳಿಸಿದ್ದಾರೆ. ಇನ್ನೂ 6 ಸರ್ಗಗಳಲ್ಲಿ ಅವರ ಪವಾಡಗಳು ಏನಿದ್ವೋ ಏನೋ ಗೊತ್ತಿಲ್ಲ. ಆದರೆ ಇಡೀ ಈ 10 ಸರ್ಗದಲ್ಲಿ ಯಾವ ಒಂದೂ ಪವಾಡ ಇಲ್ಲದೇ ಇರೋ ಹಾಗೆ ರಾಘವೇಂದ್ರ ಸ್ವಾಮಿಗಳು ಅದನ್ನು ಎಡಿಟ್ ಮಾಡಿದ್ದಾರೆ. ಈ ಪುಸ್ತಕವನ್ನೆಲ್ಲ ಬರೆದು ರಾಘವೇಂದ್ರ ಸ್ವಾಮಿಗಳಿಗೆ ಕೊಟ್ಟರೆ ನನ್ನ ಮಹಿಮೆ ಯಾಕೆ? ಪೃಥು ಮಹಾರಾಜನ ಕಥೆಯನ್ನು ಕೇಳ್ತೀವಲ್ಲ, ವಂದಿಮಾಘದರೆಲ್ಲ ಬಂದು ಸ್ತೋತ್ರ ಮಾಡ್ತಾ ಇದ್ದರೆ, ಯಾರು ಸ್ತೋತ್ರ ಮಾಡ್ತಾ ಇದ್ದೀರಿ, ನಾನು ಯಾರು, ನೀವು ಆಡುವ ಶಬ್ದಗಳೇನಿದೆ ಒಂದಕ್ಕೆ ಒಂದು ಹೊಂದಾಣಿಕೆ ಇಲ್ಲ, ಸರ್ವಥಾ ರೀತಿಯಾದ ಸ್ತೋತ್ರವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಪೃಥುಚಕ್ರವರ್ತಿ ಹೇಳ್ತಾನೆ. ಹಾಗೆ ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಇದ್ದರೂ ಸಹ ರಾಘವೇಂದ್ರ ಸ್ವಾಮಿಗಳಂತಾರೆ, ನನ್ನ ಪವಾಡ ಇದರಲ್ಲಿ ಸರ್ವಥಾ ಸೇರೋದು ಬೇಡ, ಇದೆಲ್ಲ ವಾಯುದೇವರ ಅನುಗ್ರಹದಿಂದ, ವಾಯುದೇವರ ಪ್ರಸಾದ, ಟೀಕಾಕೃತ್ಪಾದರ ಅನುಗ್ರಹ. ಪವಾಡಗಳನ್ನು ತೋರಿಸಿದ್ದೇನೆ ಅಂತ ಅಂದರೆ ಅದು ವಾಯುದೇವರ ಅನುಗ್ರಹ, ಭಗವಂತನ ಅನುಗ್ರಹ, ವಾಯುದೇವರ ಅನುಗ್ರಹ. ಏನಾದರೂ ಬರೆದಿದ್ದೇನೆ ಅದೊಂದು ದೊಡ್ಡ ಪವಾಡ ಅಂತ ಆದರೆ ಅದು ಟೀಕಾಕೃತ್ಪಾದರ ಅನುಗ್ರಹ. ನನ್ನದೇನಿದೆ ಅಲ್ಲಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ಕೊಳ್ತಾರೆ. ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ನಾವು ಯಾವಾಗಲೂ ಕೇಳ್ತೇವೆ. ಇದು ಸಂಸ್ಕೃತದ ಶ್ಲೋಕ. ಕವಿ ಆ ಮಾತನ್ನು ಬಹಳ ಸುಂದರವಾಗಿ ಹೇಳಿದ್ದಾನೆ. ಪೂರ್ಣೋ ಘಟಃ ಪೂರ್ಣ ಕುಂಭ
ಎಂದಿಗೂ ಶಬ್ದವನ್ನು ಮಾಡೋದಿಲ್ವಂತೆ. ಅರ್ಧೋ ಘಟೋ ನೂನಮುಪೈತಿ ಘೋಷಂ. ಅರ್ಧ ತುಂಬಿದ ಕೊಡ ಏನಿದೆಯಲ್ಲ, ನೂನಮುಪೈತಿ ಘೋಷಂ, ನಿಶ್ಚಿತ, ಅದು ಸಪ್ಪಳ ಮಾಡೋದು ನಿಶ್ಚಿತ. ನನ್ನಲ್ಲಿ ನೀರಿದೆ ಅಂತ ತೋರಿಸಿಕೊಳ್ಳೋದು ಅದು ಅರ್ಧ ತುಂಬಿದ ಕೊಡ ಮಾತ್ರ ಹೊರತು ಪೂರ್ಣ ತುಂಬಿದ ಕೊಡ ತುಳುಕಾಡೋದಿಲ್ಲ, ಅದು ಶಬ್ದವೂ ಮಾಡೋದಿಲ್ಲ. ನನ್ನಲ್ಲಿ ನೀರಿದೆ ಅಂತ ಹೇಳಿಕೊಳ್ಳೋದೇ ಇಲ್ಲ. ಯಾಕೆ? ಅದು ನೀರು ತುಂಬಿ ಇರ್ತದೆ. ಹೀಗಾಗಿ ತುಂಬಿ ಇದೆ ಅಂತ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಬಾಯಿಯೇ ಬರೋದಿಲ್ಲ, ಬಾಯಿ ತುಂಬಿ ಬಿಟ್ಟಿರ್ತದೆ. ಹೇಳಿಕೊಳ್ಳೋದು ಎಲ್ಲಿಂದ? ಬಾಯಿಯಿಂದ ತಾನೇ. ಅವರ ಬಾಯಿಯೂ ತುಂಬಿ ಹೋಗಿಬಿಟ್ಟಿರ್ತದೆ. ಆ ಕೊಡದ ಬಾಯಿ, ಘಟದ ಬಾಯಿ ತುಂಬಿ ಹೋಗಿಬಿಟ್ಟಿರ್ತದೆ. ಹೀಗಾಗಿ ಅದು ಶಬ್ದ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾರಿಗೆ ಜ್ಞಾನ ಇಲ್ಲಿ ತನಕ ಇದೆ, ಅರ್ಧ ತನಕ ಮಾತ್ರ ಇದೆ, ಬಾಯಿ ತನಕ ತುಂಬಿಲ್ಲ, ಅವರು ಮಾತ್ರ ಬರೀ ಒಣ ಮಾತುಗಳನ್ನು ಮಾತ್ರ ಆಡ್ತಾ ಇರ್ತಾರೆ. ಯಾರ ಜ್ಞಾನ ಬಾಯಿ ತನಕ ತುಂಬಿದೆ, ನಮಗೆ ತುಂಬಿದೆ ಬಾಯಿಯ ತನಕ, ಏನು? ಆಹಾರ. ಅದು ಏಕಾದಶಿ ಇರಲಿ, ವಿಷ್ಣು ಪಂಚಕ ಇರಲಿ, ಏನೇ ಇರಲಿ, ಕಂಠಪೂರ್ತಿ ತುಂಬಿರೋದು ಒಂದೇ ನಮ್ಮಲ್ಲಿ, ಅದು ಆಹಾರ ಮಾತ್ರ. ಆದರೆ ಜ್ಞಾನಿಗಳು ಹೇಳ್ತಾರೆ, ಯಾವಾಗ ಆ ಕಂಠದ ತನಕ ಜ್ಞಾನ ತುಂಬಿರ್ತದೆ ಅವರು ಸಹಸಾ ಅಹಂಕಾರಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇವರೆಲ್ಲ ತುಂಬಿದ ಕೊಡಗಳಿವು. ರಾಘವೇಂದ್ರ ಸ್ವಾಮಿಗಳಾಗಲಿ, ವಾದಿರಾಜರು, ವಿಜಯೇಂದ್ರರು, ಸುಧೀಂದ್ರರು, ವ್ಯಾಸರಾಜರು, ರಘುತ್ತಮರು, ಟೀಕಾಕರ್ತಾದರು, ಅದರಲ್ಲಿ ವಾಯುದೇವರಂತೂ ಹೇಳಬೇಕೆ. ಛಿನ್ನ ಧರ್ಮ ಕ್ವಚಿತ್ ಕ್ವಚಿತ. ಈ ವಾಯುದೇವರನ್ನು ಬಿಟ್ಟು ಉಳಿದ ರುದ್ರಾದಿ ದೇವತೆಗಳು ಕ್ವಚಿತ್ ನಾನು ದೊಡ್ಡವನು ಅಂತ ಅಂದುಕೊಳ್ಳಬಹುದು, ಹೇಳಬಹುದು. ಆದರೆ ವಾಯುದೇವರಿಗೆ ಮಾತ್ರ ಅಹಂಕಾರದ ಲವಲೇಶವೂ ಇಲ್ಲ. ಅಂಥ ವಂಶದಲ್ಲಿ ನಾನು ಬಂದಿದ್ದೇನೆ, ಅಂಥವರ ಅನುಯಾಯಿ ನಾನಾಗಿದ್ದೇನೆ. ಹೀಗಾಗಿ ಇಲ್ಲಿ ಪವಾಡ ಇರಬೇಕಾದದ್ದು ಒಂದು ದೇವರ ಪವಾಡ ಇರಬೇಕೇ ಹೊರತು ನನ್ನ ಪವಾಡಗಳು ಸರ್ವಥಾ ಇರಬಾರದು ಅನ್ನೋ ದೃಷ್ಟಿಯಿಂದ ಬಹುಶಃ ಇದ್ದ ಪವಾಡಗಳನ್ನು ತೆಗೆದುಹಾಕಿದ್ದಾರೋ ಏನೋ ಅಂತ ನಾವು ತಿಳಿದುಕೊಳ್ಳಬಹುದು. ಯಾಕೆಂದರೆ ಇಷ್ಟೆಲ್ಲ ಪವಾಡಗಳು ಪ್ರಸಿದ್ಧವಾಗಿ ಇವೆ ಅವರದ್ದು. ಯತಿಗಳಾಗಿದ್ದಾಗಲೇ ತೋರಿದ ಪವಾಡಗಳು ಸಾಕಷ್ಟು ಇವೆ. ಅದರಲ್ಲಿ ವೃಂದಾವನಸ್ಥರಾದ ಮೇಲಂತೂ ಮತ್ತಿಷ್ಟು ಹೆಚ್ಚು ಪವಾಡಗಳನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದಾರೆ. ಆದರೆ ಯಾವ ಪವಾಡಗಳಿಗೂ ಇಲ್ಲಿ ಅವಕಾಶ ಇರೋದು ಬೇಡ. ಕೇವಲ ಸಂಘಟನೆಗಳು ಮಾತ್ರ. ಏನೋ ಗುರುಗಳ ಸ್ತೋತ್ರ ಮಾಡಬೇಕು ಅಂತ ಬರೆದಿದ್ದಾರೆ, ಅದು ವ್ಯರ್ಥ ಆಗಬಾರದು. ಅವರು ಸೇವೆಯನ್ನು ಮಾಡಿದ್ದಾರೆ, ಹೀಗಾಗಿ ಆ ಸೇವೆ ವ್ಯರ್ಥ ಆಗಬಾರದು. ಆದರೆ ನನ್ನ ಮಹಿಮೆ, ನನ್ನ ಪವಾಡ ಇದರಲ್ಲಿ ಹೆಚ್ಚಿರಬಾರದು ಅನ್ನೋ ಉದ್ದೇಶದಿಂದ ಅದನ್ನು ಕಡಿತಗೊಳಿಸಿ, ಅದನ್ನು ಎಡಿಟ್ ಮಾಡಿ ರಾಘವೇಂದ್ರ ಸ್ವಾಮಿಗಳು ಸಂಪಾದನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಒಂದು ತಿಳ್ಕೊಳ್ಬೇಕಿಷ್ಟು ಮಾತ್ರ ನಿಜ, ನಮ್ಮ ದೌರ್ಭಾಗ್ಯ ಅಂತ ತಿಳಿದುಕೊಳ್ಬೇಕಷ್ಟೇ. ಅದು ಅವರ ವಿನಯ, ಆದರೆ ಅವರ ವಿನಯವೇ ನಮ್ಮ ದೌರ್ಭಾಗ್ಯಕ್ಕೆ ಕಾರಣವಾಗಿರಬಹುದು. ಹೆಚ್ಚಿನ ಪವಾಡಗಳು ನಮಗೆ ಈ ಇತಿಹಾಸದ ಮುಖಾಂತರ, ಕಾವ್ಯದ ಮುಖಾಂತರ ತಿಳಿಲಿಕ್ಕಾಗಲಿಲ್ಲ ಅಂತ ಹೇಳಿ ನಾವಿದು ಮಾಡಬೇಕು. ಆದರೆ ನಮ್ಮ ಪುಣ್ಯವೇ ಇಷ್ಟಿದೆ ಅಂತ ತಿಳ್ಕೊಳ್ಬೇಕಷ್ಟೇ. ಇಷ್ಟು ಪುಣ್ಯ ಇದೆ ಅನ್ನೋದಕ್ಕಾಗಿ ಈ ತರಹದ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ರಚನೆ ಮಾಡಿದ ಅವರ ಸ್ತುತಿಯನ್ನು, ಅವರ ಸ್ತೋತ್ರವನ್ನು, ಅವರ ಮಹಿಮೆಯನ್ನು ತಿಳಿಯುವಂತಹ ಈ ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೈಗೊಂಡ ತೀರ್ಥಯಾತ್ರೆಯ ಪರಿಯನ್ನು, ವಿಧಾನವನ್ನು ಬಹಳ ಸುಂದರವಾಗಿ ನಾರಾಯಣಾಚಾರ್ಯರು ವರ್ಣನೆ ಮಾಡ್ತಾರೆ. ಅನೇಕ ಪುರಾಣಗಳಲ್ಲಿ ಆ ತೀರ್ಥಯಾತ್ರದ ಮಹಿಮೆಯನ್ನು ತಿಳಿಸಿದ್ದಾರೆ. ಯಾಕಾಗಿ ತೀರ್ಥಯಾತ್ರೆ ಮಾಡಬೇಕು? ನಿನ್ನೆ ನಾವು ಒಂದು ಮಾತನ್ನು ತಿಳಿದಿದ್ದೇವೆ. ಯತಿಗಳಾದವರಿಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ನಿಯಮ ಇಲ್ಲ. ಸತ್ಯಧ್ಯಾನ ತೀರ್ಥರು ಹೇಳ್ತಾ ಇದ್ರಂತೆ, ಕಾಶಿಗೆ ಯಾವಾಗ ಹೋಗ್ತೀರಿ ಅಂತಂದರೆ ಯಾಕೆ ಅಂತ ಕೇಳ್ತಾ ಇದ್ರಂತೆ ಅವರು. ಸ್ನಾನ ಮಾಡೋದಕ್ಕಾಗಿ ಅಂತಂದರೆ ನೀನು ತಲೆ ಬೋಳಿಸ್ತು, ಸ್ನಾನ ಏನು ಮಾಡ್ತೀರಿ? ಸ್ನಾನ ಇಲ್ಲೇ ಮಾಡಲಿಕ್ಕಾಗ್ತದೆ. ಸ್ನಾನ ಮಾಡಲಿಕ್ಕೆ ಅಲ್ಲಿಗೆ ಹೋಗೋದಲ್ಲ, ಕಾಶಿಯಲ್ಲಿ ಸ್ನಾನ ಮಾಡಲಿಕ್ಕೆ, ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗೋದಲ್ಲ ಯತಿಗಳು. ನಾವು ಗಂಗೆಗೆ, ಕಾಶಿಗೆ ಹೋಗಬೇಕು ಅಂತ ಆದರೆ ಅಲ್ಲಿರುವ ಅದ್ವೈತಿಗಳನ್ನು, ಅಲ್ಲಿರುವ ಪರಕೀಯ ಮತವನ್ನು ನಿರಾಕರಣೆ ಮಾಡಿ, ದುರ್ಮತವನ್ನು ನಿರಾಕರಣೆ ಮಾಡಿ ಸಮತ ಸ್ಥಾಪನೆ ಮಾಡೋ ಉದ್ದೇಶ ಇದ್ದರೆ ಕಾಶಿಗೆ ಹೋಗೋದು, ಇಲ್ಲ ಇಲ್ಲೇ ಇರೋದು. ಅಗಾಢ್ಯವಾದ ಶ್ರದ್ಧೆ ಅಂತೆ ಅವರದ್ದು, ಸತ್ಯಧ್ಯಾನರದ್ದು ನಾವು ಕೇಳ್ತೇವೆ. ಅತಿ ವಿಚಿತ್ರವಾದ ಶ್ರದ್ಧೆ. ಏನೋ ಸುಮ್ಮನೆ ನೆನಪಾಗಿದೆ ಅಂತ ಅನ್ನೋದಕ್ಕಾಗಿ ಒಂದೆರಡು ಮಾತುಗಳನ್ನು ತಿಳಿದರೆ ಏನು ತಪ್ಪಾಗಲಿಕ್ಕಿಲ್ಲ. ತಪ್ಪಲ್ಲ, ಅದು ಪುರುಷಾರ್ಥ ಸಾಧನ. ಅದು ಯಾರ ನೆನಪಾಗ್ತದೆ ಅಂತಹ ಮಹಾನುಭಾವರ ಸ್ಮರಣೆಯನ್ನು ಮಾಡಿಕೊಂಡಾಗ ಪುರುಷಾರ್ಥ ಸಾಧನ ಅದೊಂದು. ಯಾಕೋ ಗೊತ್ತಿಲ್ಲ, ಇನ್ನು ಮುಂದೆ ಏನೋ ಅನರ್ಥ ನಮ್ಮ ಗುರುಗಳ ಮೇಲಿಂದ ಮೇಲೆ ಹೇಳ್ತಾ ಇದ್ರು. ಅವರ ಗುರುಗಳಿಗೆ ಅವರ ಗುರುಗಳು, ಅವರ ಗುರುಗಳಿಗೆ ಅವರ ಗುರುಗಳು, ಹೀಗಾಗಿ ಸಾಂಪ್ರದಾಯಿಕವಾಗಿ ಬಂದ ಮಾತು ಒಂದು. ಏನೋ ಅಕಸ್ಮಾತ್ತಾಗಿ ಯಾವುದೂ ಆಗೋದಿಲ್ಲ, ಆದರೂ
ಶಬ್ದ ಆಡಲೇಬೇಕು ಅದನ್ನು. ಅಕಸ್ಮಾತ್ತಾಗಿ ಏನೂ ಪ್ರಸಂಗ ಇಲ್ಲದೆ ಗುರುಗಳ ನೆನಪಾಯಿತು ಅಂತ ಆದರೆ ಅವತ್ತಿನ ದಿವಸ ಬಹುಶಃ ನಮಗೇನೋ ಅನರ್ಥಕ್ಕಾದಿರಬಹುದು. ಆ ಅನರ್ಥವನ್ನು ಪರಿಹಾರ ಮಾಡೋದಕ್ಕಾಗಿ ತಮ್ಮ ಸ್ಮರಣೆಯನ್ನು ಮಾಡಿಸಿ ಆ ಅನರ್ಥವನ್ನು ಪರಿಹಾರ ಮಾಡ್ತಾರಂತೆ. ಇದು ದೇವತೆಗಳ ವ್ಯಾಪಾರ. ಇದು ಆತ್ಮನಃ ಭಜನೆ ಬುದ್ಧಿಂ ಉತ್ಪಾದ್ಯ ಫಲದಾಸುರಾಹ. ಏಕಾದಶ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಹೇಳುವ ಮಾತು, ನಮಗೆ ಬಂದ ವಿಘ್ನಗಳನ್ನು, ಅಂತರಾಯಗಳನ್ನು, ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು, ಅಸಂತೃಪ್ತಿ ಅಸಮಾಧಾನಗಳನ್ನು ಪರಿಹಾರ ಮಾಡಬೇಕು ಅಂತ ದೇವತೆಗಳಿಗೆ ಅನಿಸಿದರೆ ಸುಮ್ಮನೆ ಪರಿಹಾರ ಮಾಡೋದಿಲ್ಲ. ನಮ್ಮಿಂದ ದೇವತೆಗಳ ಸ್ಮರಣೆಯಾಗುವ ಹಾಗೆ ದೇವತೆಗಳು ಮಾಡ್ತಾರಂತೆ. ನಾವನ್ಕೊಳ್ತೇವೆ ನಾನು ಮಾಡಿದೆ ದೇವತೆಗಳ ಸ್ಮರಣೆ ಅಂತ. ನಾವೇನು ಮಾಡ್ತೇವೆ? ನಮ್ಮ ತಲೆ ನಾವು ಮಾಡಿದ್ದಲ್ಲ. ನಮ್ಮ ಆಪತ್ತನ್ನು ಕಳೆಯೋದಕ್ಕಾಗಿ ದೇವತೆಗಳು ನಮ್ಮಿಂದ ಅವರ ಸ್ಮರಣೆಯನ್ನು ಮಾಡಿಸಿ ನಮ್ಮ ಆಪತ್ತುಗಳನ್ನು ಪರಿಹಾರ ಮಾಡ್ತಾರಂತೆ. ದೇವರ ಕಾರುಣ್ಯ ನೋಡಿ ಇದೆ ಅಂಥದ್ದು ದೇವತೆಗಳದ್ದು. ದೇವತೆಗಳ ಕಾರುಣ್ಯವೇ ಹೀಗಿದ್ದಾಗ ಭಗವಂತನ ಕಾರುಣ್ಯಕ್ಕೆ ನಾವೇನಾದರೂ ಹೇಳಿಕ್ಕೆ ಬರ್ತದೋ? ಅದನ್ನು ಹೇಳಿಕ್ಕೆ ಬರೋದಿಲ್ಲ. ಆದಿ ಇಲ್ಲ ಅಂತ ಇಲ್ಲ ಅದಕ್ಕೆ ಭಗವಂತನ ಕಾರುಣ್ಯಕ್ಕೆ. ರಾಘವೇಂದ್ರ ಸ್ವಾಮಿಗಳಾಗಲಿ, ಸತ್ಯಧ್ಯಾನ ತೀರ್ಥರಾಗಲಿ, ಈಗ ನೋಡಿ ಇದು ರಾಘವೇಂದ್ರ ವಿಜಯ, ಸತ್ಯಧ್ಯಾನರಿಗೆ ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ಆದರೂ ಸ್ಮರಣೆ ಆಗ್ತದೆ. ಯಾಕೆ? ಏನೋ ವಿಶಿಷ್ಟವಾದ ಪುಣ್ಯವನ್ನು ಅವರು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ, ಮಧ್ಯದಲ್ಲಿ ಸ್ಮರಣೆ ಆಗ್ತದೆ ಅಷ್ಟೇ. ಚಂದ್ರಿಕಾ ಗ್ರಂಥಕ್ಕೆ ಯಾರೋ ಖಂಡನಾಭಾಸ, ಖಂಡನ ಅಂತ ಅನ್ನಬಾರದು, ಅದಕ್ಕೆ ಖಂಡನಾಭಾಸವನ್ನು ಬರೆದರು ಅಂತ ಅವರಿಗೆ ಗೊತ್ತಾಯ್ತಂತೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಗೊತ್ತಾಯಿತು. ಗೊತ್ತಾದಾಗ ಅವರು ಯಾರಿಗೂ ಒಳಗೆ ಬರಬೇಡ್ರಿ ಅಂತ ಹೇಳಿ ತಾವು ಒಂದು ಕೋಣೆಯಲ್ಲಿ ಕೊಂಡಿ ಹಾಕಿ ಕುಳಿತುಕೊಂಡು ಬಿಟ್ರಂತೆ. ಆಯಿತು, ಸಮಯ 12 ಆಯಿತು, 2 ಆಯಿತು, 3 ಆಯಿತು, ಪೂಜೆಯ ಸಮಯ ಆಯಿತು. ಬಂದವರೆಲ್ಲ ಕಾಯ್ತಾ ಕೂತಿದ್ದಾರೆ ರಾಮದೇವರ ಪೂಜೆಯನ್ನು ನೋಡೋದಕ್ಕಾಗಿ. ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಸತ್ಯಧ್ಯಾನದ ದರ್ಶನ ಮಾಡಿಕೊಳ್ಬೇಕು, ತಪ್ತ ಮುದ್ರಾ ಧಾರಣೆಯಾಗಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ಆದರೆ ಧೈರ್ಯ ಯಾರಿಗೂ ಸಾಕಾಗ್ತಾ ಇಲ್ಲ ಅವರ ಹತ್ರ ಹೋಗ್ಲಿಕ್ಕೆ. ಯಾರಿಗೆ ಧೈರ್ಯ ಇತ್ತು? ಯಾರಿಗೂ ಅವರ ಹತ್ರ ಸುಳಿಯುವ ಧೈರ್ಯ ಇದ್ದಿದ್ದಿಲ್ಲ. ಒಬ್ಬ ವ್ಯಕ್ತಿ ಹೇಳಿದ ಘಟನೆ, ಒಬ್ಬ ವ್ಯಕ್ತಿ ಹೇಳಿದ ಮಾತು ಇದು. ತಿರುಪತಿಯಲ್ಲಿ ಪದ್ಮಾವತಿ ದೇವಿಯನ್ನು ಅರ್ಚನೆ ಮಾಡೋ ಒಬ್ಬ ವೃದ್ಧ ಇದ್ದ. ಆ ವೃದ್ಧ ಹೇಳಿದ ಮಾತು. ಸ್ವಾಮಿಗಳು ಹೋದಾಗ ಅವರೆಲ್ಲ ಬರ್ತಾ ಇದ್ರು. ಈಗ ಆ ವೃದ್ಧ ಇಲ್ಲ, ಆದರೆ ಅವರು ಹೇಳಿದ್ದನ್ನು ನಾವು ಸ್ವತಃ ಕಿವಿಯಿಂದ ಕೇಳಿದ್ದೇನೆ ಅನ್ನೋದಕ್ಕಾಗಿ ಹೇಳಬೇಕಾಗಿದೆ ಅಷ್ಟೇ. ಆ ವೈಷ್ಣವ, ಶ್ರೀ ವೈಷ್ಣವ ಹೇಳುವ ಮಾತು. ಅವನು ಹೇಳ್ತಾನೆ, ಸತ್ಯಧ್ಯಾನರು ಇಲ್ಲಿ ಹೊರಗಡೆಗೆ ಕೂತಿದ್ರೆ ಆ ಪದ್ಮ ಸರೋವರ ಇದೆಯಲ್ಲ, ಅದರ ಮುಂದೆ ಒಂದು ಮಾರ್ಗ ಇದೆ, ಅದರ ಆಚೆ ಒಂದು ಮಾರ್ಗ ಇದೆ. ಆ ಆಚೆ ಮಾರ್ಗದಲ್ಲಿಯೂ ಯಾರೂ ತಿರುಗಾಡ್ತಿರ್ಲಿಲ್ವಂತೆ. ಅಷ್ಟು ಭಕ್ತಿ, ಅಷ್ಟು ಭಯ ಸತ್ಯಧ್ಯಾನರು ಅಂತ ಅಂದರೆ. ಆ ಕಡೆಗೂ ಯಾರೂ ತಿರುಗಾಡ್ಲಿಕ್ಕಿಲ್ಲ ಅಂತ. ಅಂಥ ಅದ್ಭುತವಾದ ಅವರದ್ದು ವಿಚಿತ್ರವಾದ ವ್ಯಕ್ತಿತ್ವ. ಹೀಗಾಗಿ ಯಾರು ಹೋಗಬೇಕು ಪೂಜೆಗೆ ಹೇಳಬೇಕು ಅಂತ ಹೇಳಿಕೆ ಅವರಿಗೆ, ಸತ್ಯಧ್ಯಾನರಿಗೆ ಯಾರಿಗೂ ಸಾಧ್ಯ ಇಲ್ಲ, ಯಾರೂ ಆಗಲಿಲ್ಲ. ಸಾಯಂಕಾಲ ಆಯಿತು, ಸೂರ್ಯಾಸ್ತ ಆಯಿತು, ಆದಮೇಲೆ ಹೊರಗೆ ಬಂದ್ರಂತೆ. ಮೈಲಿಗೆ ಬಂದಿತ್ತು ಇಷ್ಟೊತ್ತು, ಹೀಗಾಗಿ ಅಶೌಚ ಪರಿಹಾರ ಮಾಡ್ಕೊಂಡು ಬಂದೆ, ಸ್ನಾನಕ್ಕೆ ಹಾಕ್ರಿ ಅಂತ ಹೇಳಿದ್ರಂತೆ. ಏನು ದೀಕ್ಷೆ ಇರಲಿಕ್ಕಿಲ್ಲಲ್ಲ ಶಾಸ್ತ್ರದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ. ನಿಜವಾಗಿ ಸ್ಮರಣೆ ಮಾಡಬೇಕು, ವ್ಯಾಸತ್ರಯವನ್ನು ಆಗಿನ ಕಾಲದಲ್ಲಿ ಅಧ್ಯಯನ ಮಾಡುವವರೇ ಯಾರೂ ಇದ್ದಿದ್ದಿಲ್ಲ. ವ್ಯಾಸತ್ರಯ ಅಂದರೆ ಕಷ್ಟಪ್ಪ ನಾನು ಒಲ್ಲೆ ಅಂತ ಅನ್ನುವವರೇ ಎಲ್ಲರೂ. ಸತ್ಯಧ್ಯಾನರು ಒಂದು ಮಾತು ಹೇಳಿದ್ರಂತೆ, ಯಾರು ವ್ಯಾಸತ್ರಯಗಳನ್ನು ತಯಾರು ಮಾಡ್ತೀರಿ ಅವರಿಗೆ ಬಂಗಾರದ ಖಡ್ಗವನ್ನು ಮಾಡಿಸಿ ಹಾಕ್ತೇನೆ ಅಂತ ವಿದ್ಯಾರ್ಥಿಗಳಿಗೆ. ಹೀಗೆ ಪ್ರೋತ್ಸಾಹ ಕೊಟ್ಟು ವ್ಯಾಸತ್ರಯಗಳನ್ನು ತಯಾರು ಮಾಡಿಸಿದ್ದಾರೆ ಶಿಷ್ಯರಿಂದ. ಇವತ್ತು ವ್ಯಾಸತ್ರಯ ಉಳಿದಿದೆ ಅಂತ ಅಂದರೆ ಸತ್ಯಧ್ಯಾನರ ವಿಶಿಷ್ಟವಾದ ಶ್ರಮ, ವಿಶಿಷ್ಟವಾದ ಆ ಪಾಠವನ್ನು ಹೇಳುವ ಕ್ರಮವನ್ನು ಈಗೆಲ್ಲ ಕಡೆಗೆ ನಡೆದಿದೆ ಅಂತ ಅನ್ನೋದಕ್ಕಾಗಿ ವ್ಯಾಸತ್ರಯ ಉಳಿದುಕೊಂಡಿದೆ ಅಂತ ಮಹಾನುಭಾವರು ಹೇಳ್ತಾ ಇದ್ರಂತೆ. ತೀರ್ಥಯಾತ್ರೆ ಮಾಡಬೇಕು, ಏನು ಉದ್ದೇಶ ಇರಬೇಕು? ಏನೋ ಸ್ನಾನ ಮಾಡಿದೆ, ದೇವರ ದರ್ಶನ ಮಾಡಿಕೊಂಡೆ, ಪುಣ್ಯ ಬರ್ತದೆ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಪರಮತ ನಿರಾಕರಣವನ್ನು ಮಾಡಿ ಸಮತ ಸ್ಥಾಪನ ಮಾಡೋದರಿಂದ ಏನು ಪುಣ್ಯ ಬರ್ತದೋ ಆ ಪುಣ್ಯ ಯತಿಗಳಿಗೆ ಅದರಿಂದ ಬರೋದಿಲ್ಲ. ಆ ವಿಶಿಷ್ಟವಾದ ಪುಣ್ಯ ತೀರ್ಥಯಾತ್ರೆಯಿಂದ ಸರ್ವಥಾ ದೊರಕೋದಿಲ್ಲ, ಯತಿಗಳಿಗೆ ಮಾತ್ರ ಅದು ನಿಯಮ ಅನ್ನೋದಕ್ಕಾಗಿ ಅಲ್ಲಿ ಯಾರಾದರೂ ಪರಮತದವರು ಇದ್ದಾರೆ, ಅವರು ನಮ್ಮ ಮತವನ್ನು ಖಂಡನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ರಿ, ಆ ಕ್ಷಣದಲ್ಲಿ ತಯಾರು ಹೋಗ್ಲಿಕ್ಕೆ, ಎಷ್ಟೇ ದೂರ ಆಗಲಿ ಹೋಗ್ಲಿಕ್ಕೆ ತಯಾರು ಮಹಾನುಭಾವ. ಕೇವಲ ಅದಕ್ಕಾಗಿ ಮಾತ್ರ ಪರಮತ ನಿರಾಕರಣೆ ಮಾಡಿ ಸಮತ ಸ್ಥಾಪನವನ್ನು ಮಾಡುವ ಉದ್ದೇಶದಿಂದ, ಸಜ್ಜನ ವರ್ಗವನ್ನು ಉದ್ಧಾರ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಅವರು ಏನು ಬೇಕಾದರೂ ಪ್ರಯಾಣ ಮಾಡಲಿಕ್ಕೆ ತಯಾರು. ತೀರ್ಥಯಾತ್ರೆ ಅಂತ ಅಂದರೆ ಅವರಿಗೆ ಸಿಟ್ಟು ಬರಬೇಕು. ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇನೆ ಅಂತ ಅಂದರೆ ಸಿಟ್ಟು ಬರಬೇಕು.
ಇದು ನಿಜವಾದ ತೀರ್ಥ, ಇದು ನಿಜವಾದ ಯಾತ್ರೆ ಅಂತ ಅವರಿಗೆ. ಹೀಗಾಗಿ ಅದೇ ಮಾತನ್ನು ನಮಗೆ ಪುರಾಣದಲ್ಲಿ ತಿಳಿಸ್ತಾರೆ. ಕೆಲವರಿಗೆ ಆ ಮಾತನ್ನು ಕೇಳಿದ ತಕ್ಷಣ ಇದೇನಿದು ಸತ್ಯ ಧ್ಯಾನ ಆಡೋ ಮಾತೇ ಇದು ಅಂತ ಅನಿಸ್ಬೋದು. ತೀರ್ಥಯಾತ್ರೆಗಳನ್ನು ಬೇಡ ಅಂತ ಅಂತಾರೆ, ಕಾಶಿಗೆ ನಾನು ಹೋಗೋದಿಲ್ಲ ಅಂತ ಅವ್ರು ಅಂತಾರೆ, ಇವರೇನು ಸತ್ಯ ಧ್ಯಾನರೇ ಅಂತ ಕೆಲವರಿಗೆ ಅನಿಸಬಹುದು. ಆದರೆ ನಿನ್ನೆ ನಾವು ಪುರಾಣದ ಒಂದು ಮಾತನ್ನು ಕೇಳಿದ್ದೇವೆ. ಯಾರಿಗೆ ದ್ವಂದ್ವ ದುಃಖದ ದ್ವಂದ್ವ ಸುಖಗಳನ್ನು ಅಪೇಕ್ಷೆ ಮಾಡಬೇಕು ಅಂತನ್ನೋ ಆಸೆಯನ್ನು ಪರಿತ್ಯಾಗ ಮಾಡಿದ್ದಾರೆ, ಯಾರು ಮಹಾತ್ಮರಾಗಿದ್ದಾರೆ, ಯಾರು ಕೇವಲ ಪರಮಾತ್ಮನ ಧ್ಯಾನದಲ್ಲಿ ತಲ್ಲೀನರಾಗಬೇಕು ಅಂತ ವಿಚಾರ ಮಾಡ್ತಾರೆ, ಅಂಥವರಿಗೆ ನ ತೀರ್ಥವಿಧಿ, ಅವರಿಗೆ ಸರ್ವಥಾ ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಪುರಾಣದ ಮಾತನ್ನೊಂದು ನಾವು ಕೇಳಿದ್ದೇವೆ. ಆ ಮಾತಿನ ಹಿನ್ನೆಲೆಯಲ್ಲಿ ಸತ್ಯಧ್ಯಾನರ ಮಾತನ್ನು ನಾವು ತಿಳಿದುಕೊಂಡಾಗ ಅದರ ವಿಚಾರ ನಿಜವಾಗಿ ನಮಗೆ ಅರ್ಥ ಆಗ್ತದೆ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳು ಯಾಕೆ ಮಾಡಿದರು, ಇವರು ಮಾಡಬಾರದು ಅಂತ ಹೇಳಿದರೆ ಅವರು ಯಾಕೆ ಮಾಡಿದರು ಅಂತಂದರೆ ಅವರು ಮಾಡಿದ ಉದ್ದೇಶ ಇಷ್ಟೇ, ನಮಗೆಲ್ಲರಿಗೂ ಇದನ್ನು ಮಾಡ್ರಿ ಅಂತ ತಿಳಿಸೋದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ತೀರ್ಥಯಾತ್ರೆಯನ್ನು ಮಾಡಿದ್ದಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಮಾತು ಬರ್ತದೆ. ತೀರ್ಥಯಾತ್ರೆಯನ್ನು ಮಾಡಿದ ಪ್ರಸಂಗದಲ್ಲಿ ನಾವು ಮೇಲಿಂದ ಮೇಲೆ ತೀರ್ಥಯಾತ್ರೆಗೆ ಹೋಗ್ತಾ ಇರ್ತೇವೆ. ಯಾರಿಗೆ ಗೊತ್ತು ಎಲ್ಲ ವಿಷಯಗಳನ್ನು ಮತ್ತೆ ಯಾವಾಗ ತಿಳಿಯುವ ಪ್ರಸಂಗವು ಬರ್ತವೋ ಬಿಡ್ತದೋ ಗೊತ್ತಿಲ್ಲ ಅನ್ನೋದಕ್ಕಾಗಿ ಆ ತೀರ್ಥಯಾತ್ರೆಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಮಾತ್ರ ನಾವು ತಿಳಿದುಕೊಂಡು ಮತ್ತೆ ರಾಘವೇಂದ್ರ ವಿಜಯಕ್ಕೆ ಹೋಗೋಣ. ಬ್ರಹ್ಮವೈವರ್ತದಲ್ಲಿ ಬರುವ ಮಾತೊಂದು ಬಹಳ ಸುಂದರವಾದ ಮಾತು ಬರ್ತದೆ. ದುರ್ಲಭ ಕ್ಷೇತ್ರ ಸಂವಾಸ, ಕ್ಷೇತ್ರದಲ್ಲಿ ವಾಸ ಮಾಡೋದು ಬಹಳ ಸುಲಭ ಅಂತ ತಿಳಿದುಕೊಳ್ಳಬೇಡ್ರಿ. ಬ್ರಹ್ಮವೈವರ್ತ ಹೇಳುವ ಪುರಾಣ ವೇದವ್ಯಾಸ ದೇವರ ವಚನ, ದುರ್ಲಭ ಕ್ಷೇತ್ರ ಸಂವಾಸ. ಕ್ಷೇತ್ರದಲ್ಲಿ ಬರೀ ವಾಸ ಅಲ್ಲ, ಸಂವಾಸ. ಬೇಕಾದಷ್ಟು ಜನ ಇವತ್ತು ಕಾಶಿಯಲ್ಲಿ ಇದ್ದಾರೆ. ಕಾಶಿಯಲ್ಲಿ ಏನು ಜನಸಂಖ್ಯೆ ಇಲ್ವೇನು? ಬೇಕಾದಷ್ಟು ಜನಸಂಖ್ಯೆ ಇದೆ. ದಾಸರು ಹೇಳ್ತಾರಲ್ಲ, ಕಾಗೆಯಂತೆ ಕಾಗೆ ಗುಬ್ಬೆ ನದಿಯಲ್ಲಿ ಸ್ನಾನ ಮಾಡೋದಿಲ್ವೇ, ಅಥವಾ ನದಿಯ ನೀರು ಅವೇನು ಕುಡಿಯೋದಿಲ್ವೇನು? ಕಾಗೆ ಗುಬ್ಬೆಗಳು ನದಿಯಲ್ಲಿ ಸ್ನಾನ ಮಾಡ್ತದೆ, ನದಿಯ ನೀರನ್ನು ಕುಡಿತದೆ, ಅಂದ ಮಾತ್ರಕ್ಕೆ ಮುಕ್ತಿಯಾಗ್ತದೆ ಅಂತ ತಿಳಿದಿದ್ದೇನೇನು? ನೀವು ಮಾಡುವ ಸ್ನಾನವು ಕಾಗೆ ಗುಬ್ಬೆ ಸ್ನಾನದಂತೆ ಅಂತ ಹೇಳ್ತಾರೆ. ಅವರಿಗೆ ಸ್ನಾನ ಮಾಡಬೇಕು ಅಂತ ಅನಿಸಿದರೆ, ನೀರು ಕುಡಿಯಬೇಕು ಅಂತ ಅನಿಸಿದರೆ ಗಂಗಾ ನದಿಗಾದರೂ ಹೋಗ್ತವೆ ಕಾಗೆ ಗುಬ್ಬಿಗಳು. ಆದರೆ ನಮಗೆ ಸ್ನಾನ ಮಾಡಬೇಕು ಅಂತ ಅನಿಸಿದರೆ ಶವರಾನ್ ಮಾಡಿಬಿಡ್ತೇವೆ. ಮನೆಯಲ್ಲಿ ಅಲ್ಲ, ಕಾಶಿಯಲ್ಲಿ ಹೋದಾಗಲೂ ನೀರು ಕುಡಿಬೇಕು ಅಂತ ಅನಿಸಿದಾಗ ಬಾಟಲ್ಗಾಗಿ ಹುಡುಕಾಡ್ತಾ ಹೋಗ್ತೇವೆ ಎಲ್ಲಿ ನೀರಿದೆ ಅಂತ. ಗಂಗಾ ನದಿಯ ನೀರನ್ನು ಕುಡಿಬೇಕು ಅಂತ ನಮಗೆ ಅನಿಸೋದಿಲ್ಲ. ಆದರೆ ಪ್ರಾಣಿಗಳಿಗೆ, ಕಾಗೆ ಗುಬ್ಬಿಗಳಿಗೆ ನೀರು ಕುಡಿಬೇಕು ಅಂತ ಅನಿಸಿದರೆ ಆ ಪ್ರಸಂಗ ಇಲ್ಲವೇ ಇಲ್ಲ. ಅದಕ್ಕಾಗಿ ಯಾರೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವು ಮತ್ತೆ ಸ್ನಾನ ಮಾಡಲಿಕ್ಕೆ ಹೋಗ್ಬೇಕು ಆ ನದಿಗೇನೆ, ನೀರು ಕುಡಿಲಿಕ್ಕೆ ಹೋಗ್ಬೇಕು ಆ ನದಿಗೇನೆ. ಅದಕ್ಕಿಂತಲೂ ಅತತ್ತ ಜನ್ಮ ನಮ್ಮದಾಗಿ ಹೋಗಿಬಿಡ್ತದೆ ಅಲ್ಲಿಗೆ ಹೋದಾಗ ಅನ್ನೋದಕ್ಕಾಗಿ ಬ್ರಹ್ಮವೈವರ್ತದಲ್ಲಿ ಹೇಳುವ ಮಾತು ದುರ್ಲಭ ಕ್ಷೇತ್ರ ಸಂವಾಸ. ಕ್ಷೇತ್ರದಲ್ಲಿ ವಾಸ ಮಾಡುವ ಜನ ಸಾಕಷ್ಟು ಇರಬಹುದು, ಆದರೆ ಅದರಲ್ಲಿ ಸಂವಾಸ, ಸಮ್ಯಕ್ ವಾಸ, ಭಕ್ತಿಯಿಂದ ಆದರದಿಂದ ಆ ತೀರ್ಥದ ಆ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಂಡು ಅಲ್ಲಿರುವ ಪರಮಾತ್ಮನ ವಿಚಿತ್ರವಾದ ಮಹಿಮೆಯನ್ನು ಅನುಸಂಧಾನ ಮಾಡ್ತಾ ಆ ಕ್ಷೇತ್ರದಲ್ಲಿ ವಾಸ ಮಾಡೋದೇನಿದೆ ಅಲ್ಲ, ನಿಯಮ ಇದೆ. ಯಾವ ಕ್ಷೇತ್ರದಲ್ಲಿ ಎಷ್ಟು ದಿವಸ ಇರಬೇಕು ಅಂತ, ಎಷ್ಟೆಷ್ಟು ರಾತ್ರಿಗಳು ವಾಸ ಮಾಡಬೇಕು ಅಂತ ನಿಯಮಗಳಿದೆ. ಆದರೆ ನಮಗಿಲ್ಲ ನಿಯಮಗಳು ಏನಿದೆ? 1 ತಿಂಗಳಿನಲ್ಲಿ ಇಡೀ ತೀರ್ಥಯಾತ್ರೆ ಮುಗಿದು ಹೋಗ್ಬೇಕು, ಮತ್ತೆ ಮನೆಗೆ ಬರ್ಬೇಕು ನಾನು 1 ತಿಂಗಳಲ್ಲಿ. ಹಾಗಾದರೆ ಎಲ್ಲಿ ಆಗ್ತದೆ? ಅಷ್ಟಷ್ಟು ದಿವಸ ಇರಬೇಕಾದದ್ದು ಆಗೋದಿಲ್ಲ. 1 ದಿವಸ ವಪನಕ್ಕಾಗಿ ಇರಲೇಬೇಕು. ಎಲ್ಲ ಕ್ಷೇತ್ರದಲ್ಲಿ ಒಂದು ನಿಯಮ. ಮೊದಲನೇ ದಿವಸ ವಪನ ಆಗಬೇಕು, ಕ್ಷೌರ ಮಾಡಿಸಿಕೊಳ್ಳಬೇಕು. 2ನೇ ದಿವಸ ಶ್ರಾದ್ದ ಮಾಡಬೇಕು, ತೀರ್ಥ ಶ್ರಾದ್ದವನ್ನು ಮಾಡಬೇಕು. ಆದರೆ ಎಲ್ಲಿ ಆಗ್ತದೆ? ಬೆಳಿಗ್ಗೆ ವಪನ ಆಗಿಬಿಡ್ತದೆ, ಮಧ್ಯಾಹ್ನ ಶ್ರಾದ್ದ ಮಾಡಿಬಿಡ್ತೇವೆ. ಉಪನಯನ ವಿವಾಹವೇ ಒಂದೇ ದಿವಸ ನಡೆದ ಇರೋ ಪ್ರಸಂಗದಲ್ಲಿ ವಪನ 1 ದಿವಸ, ಶ್ರಾದ್ದ 1 ದಿವಸ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇರ್ತದೆ? ನಮಗೆ ಇರೋದಿಲ್ಲ. ಅನ್ನೋದಕ್ಕಾಗಿ ಎಲ್ಲವನ್ನೂ ಒಂದೇ ದಿವಸದಲ್ಲಿ ಮುಗಿಸಿಬಿಡ್ತೇವೆ. ಗಯಾಕ್ಕೆ ಹೋದಾಗ ಎಷ್ಟು ಶ್ರಾದ್ದಗಳಿವೆ? ವಿಷ್ಣುಪಾದ ಶ್ರಾದ್ದ ಇದೆ, ಆಮೇಲೆ ಆ ವಟವೃಕ್ಷದ ಹತ್ರ ಶ್ರಾದ್ದ ಇದೆ. ಅದು ಒಂದೇ ದಿವಸ ಮಾಡೋದಲ್ಲ, ಒಂದೊಂದು ದಿವಸ ಒಂದೊಂದು ಕಡೆಗೆ ಮಾಡಬೇಕು. ಆದರೆ ಒಂದೇ ದಿವಸದಲ್ಲಿ ಎಲ್ಲ ಕಡೆಗೆ ಮುಗಿಸಿಬಿಡ್ತೇವೆ ಶ್ರಾದ್ದವನ್ನು. ಆದರೆ ಶಾಸ್ತ್ರದಲ್ಲಿ ನಿಯಮಗಳು ಹಾಗಿಲ್ಲ. ಅದು ನಾವು ಹಾಕಿಕೊಂಡ ನಿಯಮಗಳು ಅಂತನ್ನೋ ಹಾಗಿಲ್ಲ, ನಮಗೆ ಬೇಕಾಗುವ ಹಾಗೆ ನಾವು ಮಾಡಿಕೊಂಡ ನಿಯಮಗಳು ಮಾತ್ರ ಅನ್ನೋದಕ್ಕಾಗಿ ಬ್ರಹ್ಮವೈವರ್ತದಲ್ಲಿ ಹೇಳ್ತಾರೆ ದುರ್ಲಭ ಕ್ಷೇತ್ರ ಸಂವಾಸ. ಆ ನಿಯಮಗಳಿಗೆ ಬದ್ಧರಾಗಿ ಕ್ಷೇತ್ರದಲ್ಲಿ ಭಕ್ತಿಪೂರ್ವಕವಾಗಿ ಸಮ್ಯಕ್ ವಾಸ ಮಾಡೋದೇನಿದೆಯಲ್ಲ, ಅದೇನು ಬಹಳ ಸುಲಭವಾಗಿ ಬರ್ತದೆ ಅಂತ ತಿಳ್ಕೊಳ್ಬೇಡ್ರಿ, ಬಹಳ ದುರ್ಲಭ ಅಂತ ಹೇಳ್ತಾರೆ. ದುರ್ಲಭ ಕ್ಷೇತ್ರ ಸಂವಾಸ.
ಇವತ್ತು ಮಾಡಬಹುದು, ನಾವು ಕ್ಷೇತ್ರದಲ್ಲಿ ಸಂವಾಸವನ್ನು ಹೋಗಿ ಮಾಡಬಹುದು. ಆದರೆ ತತ್ರ ಸಜ್ಜನ ಸಂಗತಿ, ಎಷ್ಟು ಜನ ಸಜ್ಜನರಿದ್ದಾರೆ ಹೇಳ್ರಿ? ಇವತ್ತು ಯಾವುದು ತೀರ್ಥಕ್ಷೇತ್ರಗಳು ಅಂತ ನಾವು ಇಟ್ಟುಕೊಂಡಿದ್ದೇವೆ, ಅಲ್ಲಿ ಪಾಠ ಪ್ರವಚನ ಮಾಡುವವರು, ಶುದ್ಧವಾಗಿ ಬದುಕುವವರು ಯಾರಿದ್ದಾರೆ? ಬಹಳ ಕಡಿಮೆ ಇದ್ದಾರೆ, ಇಲ್ಲ ಅಂತ ಅಲ್ಲ. ತತ್ರ ಸಜ್ಜನ ಸಂಗತಿ, ಅಂತಹ ಕ್ಷೇತ್ರದಲ್ಲಿಯೂ ಸಹ ಸಜ್ಜನರ ಸಮಾಗಮ ಆಗೋದಂತೂ ಬಹಳ ದುರ್ಲಭ ಅಂತ ಹೇಳ್ತಾರೆ. ಕದಾಚಿತ್ ಕ್ಷೇತ್ರ ಸಂವಾಸ ಆಗಬಹುದು ನಮಗೆ, ಆದರೆ ಆ ಕ್ಷೇತ್ರದಲ್ಲಿಯೂ ಸಹ ಸಜ್ಜನರ ಸಮಾಗಮ ಆಗೋದು ಮಾತ್ರ ಅದು ಸುಲಭವಾದ ಕೆಲಸ ಅಲ್ಲ, ಅದು ಮತ್ತಿಷ್ಟು ದುರ್ಲಭ ಅಂತ ಹೇಳ್ತಾರೆ. ಸಜ್ಜನ ಸಂಗತಿ ಇವೆರಡೂ ಸಹ ಸಂಜಾಯತೆ ಪೂರ್ವ ಪುಣ್ಯಾತ್ ಇತ್ಯುಕ್ತಂ ಬಹುಧಾತ್ವಯ. ಇವೆರಡು ಕ್ಷೇತ್ರ ಸಂವಾಸ, ಆ ಕ್ಷೇತ್ರದಲ್ಲಿ ಸಜ್ಜನರ ಸಮಾಗಮ ಆಗೋದೇನಿದೆ ಅಲ್ಲ, ಇದು ಕೇವಲ ಪೂರ್ವಜನ್ಮದ ಪುಣ್ಯದಿಂದ ಅದು ಬರ್ತದೆ ಹೊರತು ನಾವು ಈಗ ಪ್ರಯತ್ನ ಮಾಡ್ತೇವೆ ಅಂತ ಅಂದರೆ ಈ ತರಹದ ಪುಣ್ಯ, ಈ ತರಹದ ಸಮಾಗಮ ಸರ್ವಥಾ ನಮಗಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬ್ರಹ್ಮವಿವರ್ತದಲ್ಲಿ ವೇದವ್ಯಾಸ ದೇವರು ನಮಗೆ ಆ ಮಾತನ್ನು ತಿಳಿಸ್ತಾರೆ. ಅನ್ನೋದಕ್ಕಾಗಿ ದಾಸರ ಒಂದು ಮಾತನ್ನು ಹೇಳಿದರು. ಕಲಿಯುಗದಲ್ಲಿ ಅವತಾರವನ್ನು ತಾಳಿ ದಾಸರು ಹೇಳಿದರು, ವೇದವ್ಯಾಸ ದೇವರು ಹೇಳಿದ್ದಾರೆ, ವ್ಯಾಸರು ಹೇಳಿದ್ದಾರೆ ಬ್ರಹ್ಮವೈವರ್ತದಲ್ಲಿ ತತ್ರ ಸಜ್ಜನ ಸಂಗತಿ, ಆ ಕ್ಷೇತ್ರದಲ್ಲಿ ಸಜ್ಜನರ ಸಮಾಗಮ ಬಹಳ ದುರ್ಲಭ ಅಂತ ಹೇಳಿದ್ದಾರೆ. ಹಾಗಾದರೆ ಕ್ಷೇತ್ರಕ್ಕೆ ಹೋಗೋದಂತೂ ಕಡ್ಡಾಯ, ಅನಿವಾರ್ಯ, ನಾವೆಲ್ಲ ಹೋಗ್ತೇವೆ. ಹಾಗಾದರೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಜ್ಜನ ಸಮಾಗಮ ಮಾಡಿಕೊಳ್ಳೋದು ಹೇಗೆ ಅಂತ ಅಂದರೆ ಅದಕ್ಕೊಂದು ಉಪಾಯವನ್ನು ಹೇಳ್ತಾರೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಪಿತನ ಗುಣ ಸ್ತೋತ್ರಗಳ. ದಾಸರು ಬಹಳ ಸುಂದರವಾಗಿ ಆ ಮಾತಿನಲ್ಲಿ ನಮಗೆ ಹೇಳ್ತಾರೆ, ಫಲವಿದು ಬಾಳುವುದಕ್ಕೆ, ಇದು ಜೀವನದ ಫಲ ಅಂತ ಹೇಳ್ತಾರೆ. ಬದುಕಿದ್ದಕ್ಕೇನಾದರೂ ಸಾರ್ಥಕವಾದ ಕೆಲಸ ನೀನು ಮಾಡಿದ್ದಿ ಅಂತಾದರೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ, ಅಲ್ಲಲ್ಲಿ ನಿನಗೆ ಸಜ್ಜನರು ಸಿಗೋದಿಲ್ಲ, ಕಾಶಿಯಲ್ಲಿ ಸಿಗೋದಿಲ್ಲ, ಗಯಾದಲ್ಲಿ ಸಿಗೋದಿಲ್ಲ, ಯಾವ ಕ್ಷೇತ್ರಕ್ಕೆ ಹೋದರೂ ನಿನಗೆ ಸಜ್ಜನರ ಸಮಾಗಮ ಆಗೋದಿಲ್ಲ. ಅಲ್ಲಿ ಆಗೋದು ನಿನಗೆ ದುರ್ಜನರ ಸಮಾಗಮವೇ. ದೇವರ ಆ ತರಹದ ಹಣೆಬರಹವನ್ನು ಬರೆದಿಟ್ಟು ಬಿಟ್ಟಿರ್ತಾನೆ. ಕ್ಷೇತ್ರದಲ್ಲಿ ಹುಟ್ಟುವ ಸೌಭಾಗ್ಯವನ್ನು ಕೊಟ್ಟಿರ್ತಾನೆ, ಆದರೆ ಆ ಕ್ಷೇತ್ರದಲ್ಲಿ ಹುಟ್ಟಿ ಪರಮಾತ್ಮನ ಅನುಸಂಧಾನ ಬಾರದೇ ಇರೋ ಹಾಗೆ ಭಗವಂತ ಮಾಡಿ ಇಟ್ಟು ಬಿಟ್ಟಿರ್ತಾನೆ. ಅನ್ನೋದಕ್ಕೆ ಆ ಕ್ಷೇತ್ರಗಳಲ್ಲಿ ಸಜ್ಜನರ ಸಮಾಗಮ ಆಗೋದು ಬಹಳ ದುರ್ಲಭ ಅನ್ನೋದಕ್ಕಾಗಿ ಸಜ್ಜನರನ್ನೇ ಇಲ್ಲಿಂದ ಕರೆದುಕೊಂಡು ಹೋಗ್ರಿ ಅಂತ ಹೇಳಿಬಿಡ್ತಾರೆ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ, ಯಾತ್ರೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ವಿಧಾತ್ರ ಪಿತನ ಗುಣ ಸ್ತೋತ್ರಗಳ. ಬಸ್ ಹಾಕಿದ್ದಾರೆ, ಲಕ್ಸರಿ ಬಸ್ ಇದೆಯೋ ಇಲ್ವೋ ಅದು ಅಂತ ನಾವು ವಿಚಾರ ಮಾಡ್ತೇವೆ. ಅವರಿಗೆ ಬಸ್ ಇದೆ ನಿಜ, ಲಕ್ಸರಿ ಬಸ್ ಇದೆಯೋ ಇಲ್ವೋ, ಪುಷ್ ಬ್ಯಾಕ್ ಇದೆಯೋ ಇಲ್ವೋ, ಸುಖವಾಗಿ ನಮಗೆ ಕೊಡ್ಲಿಕ್ಕೆ ಬರ್ತದೋ ಇಲ್ವೋ, 2+1 2+2 3+2 ಹೇಗೆ ನಿಮ್ಮ ಬಸ್ಸು ಅಂತ ವಿಚಾರ ಮಾಡ್ತೇವೆ ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ. ಸರಿ, ಹೇಗೋ ಸುಖದಿಂದ ಹೋದರೆ ಹೋಗೋಣ. ಅಲ್ಲಿಗೆ ಹೋದಾಗ ಏನು ನೀವು ಕೊಡೋದು ನಮಗೆ? ಒಂದು ಹೊತ್ತು ಊಟ, ಒಂದು ಹೊತ್ತು ತಿಂಡಿ, ಮಧ್ಯದಲ್ಲಿ ಒಂದೊಂದು ಎರಡೆರಡು ಆವಾಗ ಬಿಸಿ ನೀರು ಬೀಳ್ತಾ ಇರಬೇಕು. ತೀರ್ಥ ಇವತ್ತಿನವರ ದೃಷ್ಟಿಯಲ್ಲಿ ಅದು ಏಕಾದಶಿ ಇರಲಿ ಏನೇ ಇರಲಿ, ಆ ತೀರ್ಥದ ಸಮಾಗಮನ ತೀರ್ಥಪ್ರಾಶನ ಆಗಬೇಕು ಮತ್ತೆ ಅಂತ ಹೇಳಿ ಅದ ಎಲ್ಲ ಅನುಕೂಲ ನಮಗೆ ಬೇಕಾದದ್ದನ್ನು ನೋಡಿಕೊಂಡು ನಾವು ತೀರ್ಥಯಾತ್ರೆಗೆ ಹೋಗ್ತೇವೆ. ಕನಿಷ್ಠ ಪಕ್ಷಕ್ಕೆ ತೀರ್ಥಯಾತ್ರೆ ಮಾಡುವಾಗ ಎಷ್ಟು ಕಷ್ಟ ಆಗ್ತದೆ ಅಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಎಷ್ಟು ಕಷ್ಟ ಆಗ್ತದೆ ಅಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ನಾವಾಗಿಯೇ ತೀರ್ಥಯಾತ್ರೆಯನ್ನು ಮಾಡಬೇಕು ಒಂದು, ಅಥವಾ ನಮಗೆ ಆ ಸಾಮರ್ಥ್ಯ ಇಲ್ಲದೇ ಇದ್ದರೆ ಗೊತ್ತಿಲ್ಲ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಒಬ್ಬ ಗೈಡ್ ಇರ್ತಾನೆ, ನಮಗೆ ದಾರಿ ತೋರಿಸೋದಕ್ಕಾಗಿ ಇರ್ತಾನೆ. ಅಕಸ್ಮಾತ್ ಆಗಿ ಅವನಿಂದ ಏನಾದರೂ ತೊಂದರೆಗಳಾದರೆ ಅವನಿಗೆ ಥ್ಯಾಂಕ್ಸ್ ಹೇಳಿ ಬರಬೇಕಂತ. ಬಹಳ ಚೆನ್ನಾಗಾಯಿತು ತೀರ್ಥಯಾತ್ರೆ, ನಿನ್ನಿಂದ ಕಷ್ಟವನ್ನು ಅನುಭವಿಸಬೇಕು, ಹಾಗೆ ಆಯಿತು. ತೀರ್ಥಯಾತ್ರೆಯಲ್ಲಿ ಕಷ್ಟವನ್ನು ಅನುಭವಿಸಬೇಕು ಅಂತ ಇದೆ, ಶಾರೀರಿಕ ಶ್ರಮ ಆಗಬೇಕು ಅಂತ ಇದೆ, ಅಲ್ಲಲ್ಲಿ ಸರಿಯಾಗಿ ಊಟ ಆಗಲಿಲ್ಲ, ಸರಿಯಾಗಿ ಊಟ ನೀನು ನಮಗೆ ಕೊಡಲಿಲ್ಲ, ಒಳ್ಳೆಯದಾಯಿತು, ತೀರ್ಥಯಾತ್ರೆಯಲ್ಲಿ ಉಪವಾಸ ಆಯಿತು ಅಂತ ಹೇಳಿ ಅವನಿಗೆ ಧನ್ಯವಾದಗಳನ್ನು ಹೇಳಿ ಬರಬೇಕು. ಯಾಕೆ ತೀರ್ಥಯಾತ್ರೆಯಲ್ಲಿ ಹೋದಾಗ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡಿ ಬೇಕಾದ ಹಾಗೆ ತಿಂಡಿ ತೀರ್ಥಗಳನ್ನು ತಿಂದು ಬರೋದು ಅಲ್ಲ ಅಂತ ನಮಗೆ ಪುರಾಣಗಳಲ್ಲಿ ತಿಳಿಸಿಬಿಡ್ತಾರೆ, ಹೇಳ್ತಾರೆ. ಅನ್ನೋದಕ್ಕಾಗಿ ಅಷ್ಟು ಕಷ್ಟಪಟ್ಟು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ಸ್ವಯಂ ಹಿರಿಯರು ಮಾಡಿ ನಮಗೆ ತೋರಿಸ್ತಾರೆ. ವಾದಿರಾಜರು, ವ್ಯಾಸರಾಜರು ತಿರುಪತಿ ಬೆಟ್ಟವನ್ನು ಏರುವಾಗ ಮಂಡೆಯಿಂದ ಏರಿದರು ಅಂತ, ಮೊಳಕಾಲಿನಿಂದ ಅವರು ಏರಿದರು ಅಂತ ಅನ್ನೋ ಇತಿಹಾಸವನ್ನು ನಾವು ಕೇಳ್ತೇವೆ. ಯಾಕೆ? ಅದು ಶಾಲಿಗ್ರಾಮವಾಗಿ ಅವರಿಗೆ ಕಾಣಿಸ್ತಂತೆ. ಆ ಪರ್ವತದಲ್ಲಿರುವ ಕಲ್ಲುಗಳೇ ಅವರಿಗೆ ಶಾಲಿಗ್ರಾಮವಾಗಿ ಕಾಣಿಸಿದಾಗ ಆ ಮೂರ್ತಿ ಹೇಗೆ ಕಾಣಿಸಿರ್ಲಿಕ್ಕಿಲ್ಲ ಹೇಳಿ?
ಶ್ರೀನಿವಾಸನ ಮೂರ್ತಿ, ಸಾಕ್ಷಾತ್ ದೇವರೇ ಅವರಿಗೆ ಕಾಣಿಸಿರ್ತಾನಲ್ಲ. ಅಂಥ ಮಹಾನುಭಾವರವರು ತೋರಿಸ್ತಾರೆ, ಕನಿಷ್ಠ ಪಕ್ಷ ಕಾಲಿಂದ್ರಾದರೂ ಹತ್ತಿರಿ ನೀವು ಅಂತ ಹೇಳ್ತಾರೆ. ಯಾವುದೋ ವಾಹನಗಳಿಂದ ಹತ್ತಿ ಬರಬೇಡ್ರಿ ಮೇಲೆ. ಆಯಿತು, ವಾಹನಗಳಿಂದ ಹತ್ತಿ ಬಂದರೂ ಸಹ ಅಲ್ಲಿ ತಿನ್ನಬಾರದನ್ನು ತಿಂದು ಮಾಡಬಾರದ ಹೊಲಸನ್ನೆಲ್ಲ ಅಲ್ಲಿ ಮಾಡಿ ಕಂಡದ್ದನ್ನು ಅಲ್ಲಿ ಹಾಕಿ ಬರಬೇಡ್ರಿ ಅಂತ ತಿಳಿಸೋದಕ್ಕಾಗಿ ವಾದಿರಾಜರು ವ್ಯಾಸರಾಜರು ಮೊಣಕಾಲಿನಿಂದ ಪರ್ವತವನ್ನು ಏರಿದ ಇತಿಹಾಸವನ್ನು ಹಾಗೆ ಏರಿದರು. ಯಾಕೆ? ನಾವು ಹೀಗೆ ಮಾಡಿದರೆ ಸ್ವಲ್ಪ ಆದರೂ ಸಂಕೋಚ ಮುಂದಿನವರಿಗೆ ಇರ್ತದೆ. ಅಯ್ಯೋ, ವಾದಿರಾಜರ ಕಾಲು ಮುಟ್ಟಿಲ್ಲ, ಅದಕ್ಕೆ ವ್ಯಾಸರಾಜರು ಕಾಲಿನ ಸ್ಪರ್ಶ ಆಗದೆ ಇರೋ ಹಾಗೆ ಹತ್ತಿದ್ದಾರೆ, ಏನು ನಮ್ಮ ಅವಸ್ಥೆ? ಕಾಲಿನಿಂದ ಮುಟ್ಟಬೇಕಾಗಿದೆಯಲ್ಲ, ಕಾಲಿಂದ ಅದನ್ನು ಮೆಟ್ಟಬೇಕಾಗಿದೆಯಲ್ಲ, ತುಳಿಬೇಕಾಗಿದೆಯಲ್ಲ. ಯಾವ ಕಲ್ಲುಗಳು ಅವರಿಗೆ ಶಾಲಿಗ್ರಾಮವಾಗಿ ಕಾಣಿಸಿದೆಯೋ ಅಂತಹ ಶಾಲಿಗ್ರಾಮಗಳನ್ನು ತುಳಿಬೇಕಾಗಿದೆ ಇವತ್ತು ನಾವು. ಅಂಥ ಸಂಕೋಚದಿಂದ ದುಃಖದಿಂದ ಕಾಲಿಂದಾದರೂ ಹತ್ತಲಿ ಅವರು ಮುಂದಿನ ಜನ ಅನ್ನೋದಕ್ಕಾಗಿ ಅವರು ಯತಿಗಳು ಹಾಗೆ ಮಾಡಿದರೆ ನಾವು ಸುಲಭವಾಗಿ ಅದರ ಮೇಲೆ ಹತ್ತಿ ಬಿಡುತ್ತೇವೆ. ಸುಲಭವಾಗಿಯೂ ಹತ್ತುವಾದರೂ ಸಹ ಮಾಡಬಾರದನ್ನೆಲ್ಲ ಅಲ್ಲಿ ಮಾಡಿ ಬಂದು ಬಿಡುತ್ತೇವೆ. ಅದನ್ನು ಬೇಡ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದನ್ನೆಲ್ಲ ತಿಳಿಸೋದಕ್ಕಾಗಿ ಹಿರಿಯರು ತೀರ್ಥಯಾತ್ರೆ ಮಾಡೋದು. ಸಂಜಾಯತೆ ಪೂರ್ವ ಪುಣ್ಯಾದಿತ್ಯುಕ್ತಂ ಬಹುಧಾತ್ವಯ. ವಿಚಾರ ಮಾಡ್ರಿ, ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಪುಣ್ಯಕ್ಷೇತ್ರಗಳ ದರ್ಶನ, ಆ ಪುಣ್ಯಕ್ಷೇತ್ರಗಳಲ್ಲಿ ಸಜ್ಜನರ ಸಮಾಗಮ. ಆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪುಣ್ಯ ತೀರ್ಥಗಳನ್ನಾಗಲಿ ಅಲ್ಲಿರುವ ದೇವಾಲಯಗಳನ್ನಾಗಲಿ ಸಂದರ್ಶನ ಮಾಡದೆ ನಮಗೇನು ಬೇಕೋ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ನಾವು ಇವತ್ತು ಹೋಗೋದು ತೀರ್ಥಯಾತ್ರೆಗಳಿಗೆ. ಶ್ರೀರಂಗ ದೇವಸ್ಥಾನಕ್ಕೆ ಹೋಗ್ತೇವೆ, ಶ್ರೀರಂಗಪಟ್ಟಣ. ಅಲ್ಲಿ ಒಳಗಳಿಗಿಂತಲೂ ಹೊರಗಿನ ಪದಾರ್ಥಗಳ ಮೇಲೆ ನಮ್ಮ ಕಣ್ಣು ಹೆಚ್ಚಿರ್ತದೆ. ಆ ದೇವರ ಮುಂದೆ ಎಷ್ಟು ಹೊತ್ತು ನಿಂದಿರ್ತೇವೆ ಅದಕ್ಕೆ 10 ಪಟ್ಟು ಹೊರಗೆ ಆ ಪದಾರ್ಥಗಳ ಹತ್ರ. ತೆಗೆದುಕೊಳ್ಳೋದಕ್ಕಾಗಿ ನಿಂತಾದರೂ ಸಾರ್ಥಕ, ತೆಗೆದುಕೊಳ್ಳೋದಕ್ಕಾಗಿ ನಿಲ್ಲೋದಿಲ್ಲ. ಅದೆಷ್ಟಕ್ಕೆ ಕೊಡ್ತೀಯಾ, ಇದೆಷ್ಟಕ್ಕೆ ಕೊಡ್ತೀಯಾ, ಅದು 50 ಹೇಳಿದ್ರೆ 10 ರೂಪಾಯಿ ಕೊಡ್ತೀಯಾ ನೀನು? ಇಲ್ಲ ಬರ್ತದೆ ಕೊಡು. ಅದರಲ್ಲಿಯೇ ನಮ್ಮ ಸಮಯವನ್ನು ಕಳೆದು ಹಾಕಿಬಿಡ್ತೇವೆ ಹೊರತು ಅದೆಷ್ಟು ಅಂತಾನೆ ಅಷ್ಟಕ್ಕೆ ತೆಗೆದುಕೊಂಡಂತೂ ಬರೋದಿಲ್ಲ. ಇಷ್ಟೆಲ್ಲ ವಾದ ಮಾಡಿ ಆ ಪದಾರ್ಥವನ್ನು ತೆಗೆದುಕೊಳ್ತೀವೋ ಇಲ್ಲ. ಅಂದರೆ ಸುಮ್ಮನೆ ವಿಚಾರ ಮಾಡಲಿಕ್ಕೆ ಹೋದರೆ ಅಂದರೆ ನಾವು ಎಷ್ಟು ವ್ಯರ್ಥವಾಗಿ ಆ ಕ್ಷೇತ್ರದಲ್ಲಿ ಸಮಯವನ್ನು ಹಾಳು ಮಾಡ್ತೇವೆ. ಹೋಗಲಿ, ಅಷ್ಟೆಲ್ಲ ಮಾತಾಡಿ 10 ರೂಪಾಯಿ ಕೊಟ್ಟ ಆ ಪದಾರ್ಥವನ್ನಾದರೂ ತೆಗೆದುಕೊಂಡ್ರೆ ಆ ಪದಾರ್ಥದ ಸುಖ ಆದರೂ ನಮಗಾದೀತು. ಈ ಕಡೆಗೆ ಲೌಕಿಕ ಸುಖವೂ ಇಲ್ಲ, ಆ ಕಡೆಗೆ ದೇವರ ದರ್ಶನವೂ ಸುಖವೂ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮದಾಗಿ ಹೋಗಿಬಿಡ್ತದೆ. ನಮಗೆ ಗೊತ್ತು ಶ್ರೀನಿವಾಸನ ದರ್ಶನ 1 ಸೆಕೆಂಡಿಗಿಂತಲೂ ಹೆಚ್ಚಾಗೋದಿಲ್ಲ ಅಂತ. ಒತ್ತುತ್ತಾ ಇರ್ತಾರೆ. ಅವರನ್ನು ಬೈತಾ ನಾವು ಬರ್ತೇವೆಯೇ ಹೊರತು ಶ್ರೀನಿವಾಸನ ದರ್ಶನ ಅಲ್ಲಿ ನಮಗಾಗೋದಿಲ್ಲ. ಆ ಜಡವಾದ ಮೂರ್ತಿ, ಜಡ ಅಲ್ಲ ಅದು ನಿಜವಾಗಿ, ಆದರೆ ಆ ಕಲ್ಲಿನ ದರ್ಶನವೂ ನಮಗಾಗೋದಿಲ್ಲ. ನಮಗೆ ಕಲ್ಲಾಗಿ ಕಾಣಿಸ್ತಾನೆ, ಆದರೆ ಆ ಪ್ರತಿಮೆಯ ದರ್ಶನವೂ ನಮಗಾಗೋದಿಲ್ಲ. ಇಂಥ ಪರಿಸ್ಥಿತಿ ಕ್ಷೇತ್ರಕ್ಕೆ ಹೋದಾಗ, ತೀರ್ಥಗಳಿಗೆ ಹೋದಾಗ ನಮಗಾಗ್ತದೆ. ಹಾಗಾದರೆ ಇದಾಗಿದೆ ಅಂದರೆ ಏನರ್ಥ? ಇದರ ಹಿಂದೆ ನಮ್ಮ ಪಾಪ ಇದೆ ಅಂತ ಅರ್ಥ ಅಷ್ಟೇ. ಕ್ಷೇತ್ರಕ್ಕೆ ಹೋದಾಗ ಭಗವಂತನ ದರ್ಶನ ಸರಿಯಾಗಿ ಆಗಲಿಲ್ಲ, ನದಿಯಲ್ಲಿ ಸ್ನಾನ ಆಗಲಿಲ್ಲ ಅಂತಾದರೆ ಯಾವುದೋ ಪೂರ್ವಜನ್ಮದ ಪಾಪ ಇದೆ. ಆ ಪಾಪದಿಂದಾಗಿ ಪುಣ್ಯಕ್ಷೇತ್ರದ ದರ್ಶನ ಆಗಲಿಲ್ಲ, ಪುಣ್ಯ ನದಿಯಲ್ಲಿ ಸ್ನಾನ ಆಗಲಿಲ್ಲ, ಅಲ್ಲಿ ಸಜ್ಜನರ ಸಮಾಗಮ ನಮಗಾಗಲಿಲ್ಲ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು. ನಾವು ಮಾಡಿದ ಯಾತ್ರೆ ಎಷ್ಟರ ಮಟ್ಟಿಗೆ ಮಾಡಿದ್ದೇವೆ ಅಂತ ಅನ್ನೋದರ ಅನುಸಂಧಾನವು ನಮಗೆ ಇರಬೇಕು. ಆ ಅನುಸಂಧಾನ ಇದ್ದಾಗ ನಮಗೆ ಯಥಾಯೋಗ್ಯ ಪುಣ್ಯ ಬರ್ತದೆ. ಇಲ್ಲ ಅಂತಂದರೆ ಆ ಪುಣ್ಯವೂ ಬರೋದಿಲ್ಲ. ನಾವೇನೀಗ ತೀರ್ಥಯಾತ್ರೆ ಮಾಡೋದರಿಂದ ಅವಶ್ಯವಾಗಿ ಪುಣ್ಯ ಬರ್ತದೆ, ಮತ್ತೆ ಸರ್ವಥಾ ಪುಣ್ಯ ಬರೋದಿಲ್ಲ ಅಂತ ಅಲ್ಲ, ಪುಣ್ಯ ಬಂದೇ ಬರ್ತದೆ. ಆದರೆ ನಿಜವಾಗಿ ತೀರ್ಥಯಾತ್ರೆ ಮಾಡಿದರೆ ಏನು ಪುಣ್ಯ ಬರ್ತದೆ? ಆ ಪುಣ್ಯ ಅಂತೂ ಬರೋದಿಲ್ಲ. ಕಾಲಿನಿಂದ ನಡೀತಾ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಅದರಿಂದ ವಿಶೇಷ ಪುಣ್ಯ, ಆ ಪುಣ್ಯ ಅಂತೂ ಸರ್ವಥಾ ನಮಗೆ ಬರೋದಿಲ್ಲ. ಆದರೆ ನಮಗೇನು ಪುಣ್ಯ ಬರಬೇಕೋ ಆ ಪುಣ್ಯ ಬರಬೇಕಾದರೂ ಸಹ ನಾವು ಎಷ್ಟು ಮಾಡಿದ್ದೇವೆ ಅದರ ಅನುಸಂಧಾನ ನಮಗೆ ಇರಬೇಕಷ್ಟೇ. ಏನು ಮಾಡಿದ್ದೀನಪ್ಪ ನಾನು? ಹಿಂದಿನ ಕಾಲದಲ್ಲೆಲ್ಲ ನಡೆದು ಹೋಗ್ತಾ ಇದ್ರು, ಬಿಸಿಲಲ್ಲಿ ಉಪವಾಸ ಇರ್ತಾ ಇದ್ರು ತೀರ್ಥಕ್ಷೇತ್ರದಲ್ಲಿ. 1 ದಿವಸ ಕ್ಷೌರ, 1 ದಿವಸ ಉಪವಾಸ, 1 ದಿವಸ ಶ್ರಾದ್ದ, ಹೀಗೆ ಇರ್ತಾ ಇತ್ತು. ಆದರೆ ಎಲ್ಲಿ ಉಪವಾಸ? ಉಪವಾಸ ಶಬ್ದಕ್ಕೆ ಅರ್ಥವೇ ಇಲ್ಲ ಈಗಿನ ಕಾಲದಲ್ಲಿ, ಅದು ತೀರ್ಥಯಾತ್ರೆ ಮಾಡಬೇಕಾದ್ರೆ. ಅನ್ನೋದಕ್ಕಾಗಿ ಸ್ವಲ್ಪ ಎಚ್ಚರಿಕೆ, ತೀರ್ಥಯಾತ್ರೆ ಮಾಡಬೇಕಾದ್ರೆ ಸ್ವಲ್ಪ ಅನುಸಂಧಾನ ಇದ್ರೆ ಸಾಕು. ಒಂದೊಂದು ದಿವಸ 1-5 ನಿಮಿಷ ಅನುಸಂಧಾನ ಬಂದರೂ ಸಾಕು. ಗೊತ್ತು ನಮಗೆ, ನನಗೂ ಗೊತ್ತು, ಅನುಸಂಧಾನ ಸರ್ವಥಾ ಬರಲಿಕ್ಕೆ ಸಾಧ್ಯ ಇಲ್ಲ. ಅನುಸಂಧಾನ ಬರೋದು ಅಂತಂದರೆ ಅದು ಸುಲಭ ಅಲ್ಲ. ಅದು ಬರೀ ಪೂರ್ವಜನ್ಮದ ಪುಣ್ಯ ಅಲ್ಲ, ಅನೇಕ ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಮನಸ್ಸಿನಲ್ಲಿ ಅನುಸಂಧಾನ ಬರೋದು. ಪುಣ್ಯಕ್ಷೇತ್ರಗಳ ದರ್ಶನ,
ಅಲ್ಲಿ ಸಜ್ಜನರ ಸಮಾಗಮ ಆಗೋದೇನೆ ಪೂರ್ವಜನ್ಮದ ಪುಣ್ಯದಿಂದ. ಅಲ್ಲಿಯೂ ಸಹ ಏನೋ ಅಲ್ಪ ಸ್ವಲ್ಪ ಅನುಸಂಧಾನ ಬರಬೇಕಾದರೆ ಬರೀ ಪೂರ್ವಜನ್ಮದ ಪುಣ್ಯ ಮಾತ್ರ ಅಲ್ಲ, ಅನೇಕ ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಆ ತರಹದ 5 ನಿಮಿಷದ ಅನುಸಂಧಾನವಾದರೂ ಆಗ್ತದೆ ಅನ್ನೋದಕ್ಕಾಗಿ ಅದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು 5 ನಿಮಿಷ ಮುಕ್ತವಾಗಿ ನಾವು ಕಣ್ಣು ಮುಚ್ಚಿ ಕುಳಿತುಕೊಂಡು ಭಗವಂತನ ಮಹಿಮೆಯನ್ನು, ನಮಗೇನು ಗೊತ್ತು ಅದು ಅಲ್ಲಿಯ ತೀರ್ಥಗಳ ಅಲ್ಲಿಯ ಕ್ಷೇತ್ರಗಳ ಮಹಿಮೆಯಂತೂ ತಿಳ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ. ಅದನ್ನು ಹೇಳುವವರು ಇವತ್ತು ಯಾರೂ ಇಲ್ಲ. ಆ ತೀರ್ಥದ ಮಹಿಮೆ ಏನು, ಆ ಕ್ಷೇತ್ರದ ಮಹಿಮೆ ಏನು ಅಂತ ಬೇಡ. ನಮಗೇನು ಭಗವಂತನ ಮಹಿಮೆ ಗೊತ್ತಲ್ಲ, ಅದನ್ನೇ ಕಣ್ಣು ಮುಚ್ಚಿಕೊಂಡು 5 ನಿಮಿಷ ಆ ದೇವಸ್ಥಾನದಲ್ಲಿ ಆ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡು 5 ನಿಮಿಷ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡಿದರೆ ಸಾಕು, ಅದ್ಭುತವಾದ ಪುಣ್ಯ ಬಂದು ಹೋಗ್ಬಿಡ್ತದೆ ನಮಗೆ. ಯಾಕೆಂದರೆ ಇದು ಕಲಿಯುಗ. ಕಲಿಯುಗದಲ್ಲಿ ನಾವು ಎಷ್ಟು ಸ್ವಲ್ಪ ಸಾಧನೆ ಮಾಡ್ತೇವೆ ಅಷ್ಟು ಪುಣ್ಯ ಇದ್ದೇ ಇರ್ತದೆ ಅನ್ನೋದಕ್ಕಾಗಿ ಅಷ್ಟಾದರೂ ಸಾಧನೆಯನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳಿಸೋದಕ್ಕಾಗಿ ಅವರು ಯಾತ್ರೆಯನ್ನು ಮಾಡಿದ್ದಾರೆ ಹೊರತು ಬೇರೆ ಮತ್ತೊಂದು ಉದ್ದೇಶದಿಂದ ಅಲ್ಲ ಅಂತ ನಾವು ತಿಳಿದುಕೊಳ್ಳಬೇಕು. ಅದೇ ಬ್ರಹ್ಮವೈವರ್ತದಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ, ಜನ್ಮೇದಂ ಮಾನುಷಂ ಪ್ರಾಪ್ಯ ತೀರ್ಥಾನಿ ಬಹುಶಃ ಕ್ಷಿತವು ನ ಕರೋತಿ ವಿಮೂಢಾತ್ಮ ಪತತೆ ನಿರಯೇಶು ಚೌ. ತೀರ್ಥಯಾತ್ರೆಗಳನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಏನಾದರೂ ಪ್ರಸಂಗ ತಂದುಕೊಂಡು ತೀರ್ಥಯಾತ್ರೆ ಮಾಡಲೇಬೇಕು ಅಂತ ಹೇಳ್ತಾರೆ. ಜನ್ಮೇದಂ ಮಾನುಷಂ ಪ್ರಾಪ್ಯ, ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. 2 ಕೈಗಳನ್ನು 2 ಕಾಲುಗಳನ್ನು ಭಗವಂತ ಕೊಟ್ಟಿದ್ದಾನೆ. ಕಾಲುಗಳನ್ನು ಕೊಟ್ಟಾಗ ನಡಿಬೇಕು. ಎಲ್ಲಿಗೆ ನಡೆದು ಹೋಗಬೇಕು? ತೀರ್ಥಯಾತ್ರೆಗಳಿಗಾಗಿ ನಡೆದು ಹೋಗಬೇಕು ಅಂತ ಹೇಳ್ತಾರೆ. ತೀರ್ಥಾನಿ ಬಹುಶಃ ಕ್ಷಿತವು ನ ಕರೋತಿ ವಿಮೂಢಾತ್ಮ. ಯಾರು ತೀರ್ಥಯಾತ್ರೆಯನ್ನು ಮಾಡೋದಿಲ್ಲ ಅವನು ಮೂರ್ಖ ಅಂತ ಹೇಳಿಬಿಡ್ತಾರೆ, ಅವನು ಅಜ್ಞಾನಿ ಅಂತ ಹೇಳಿಬಿಡ್ತಾರೆ. ಬರೀ ಅಜ್ಞಾನಿ ಮಾತ್ರ ಅಲ್ಲ, ಪತತೆ ನಿರಯೇ ಶುಚವು, ಪರಮ ಅಶುದ್ಧವಾದ ನರಕದಲ್ಲಿ ಅವರು ಬೀಳ್ತಾರೆ ಅಂತ ಹೇಳ್ತಾರೆ. ಹೀಗಾಗಿ ನರಕದ ವಾಸ ಆಗಬಾರದು ಅಂತನ್ನೋ ಉದ್ದೇಶದಿಂದಲಾದರೂ ನಾವು ತೀರ್ಥಯಾತ್ರೆಯನ್ನು ಮಾಡಲೇಬೇಕು ಅಂತ ತಿಳಿಸ್ತಾರೆ. ನ ಪತತೆ ನರಯೇ ಶುಚವು ವಿಚರನ್ ಸರ್ವತೀರ್ಥೇಶು ಮುಚ್ಚತೆ ಪಾತಕಾನ್ನರಃ ತೀರ್ಥಾನಂತು ಪ್ರಸಂಗೇನ ಸಂಗತಿರ್ಜಾರತೆ ಸತಾಂ ಲಭ್ಯತೆ ಜ್ಞಾನ ವಿಜ್ಞಾನಂ ಭಗವದ್ಭಕ್ತಿ ಸಾಧನಂ. ತೀರ್ಥಯಾತ್ರೆಯ ಮತ್ತೊಂದು ಮಹಿಮೆಯನ್ನು ಹೇಳ್ತಾರೆ. ಎಲ್ಲ ತೀರ್ಥಯಾತ್ರೆಗಳಲ್ಲಿ ಸಂಚಾರ ಮಾಡೋದರಿಂದ ಮುಕ್ತಿಯಾಗ್ತದೆ ಅಂತ ನಾವು ಕೇಳ್ತೇವೆ. ಸೇತು ದರ್ಶನದಿಂದ ಮುಕ್ತಿ ಅಂತ ಕೇಳ್ತೇವೆ. ಗಂಗೆಯಲ್ಲಿ ಸ್ನಾನ ಮಾಡೋದರಿಂದ ಮುಕ್ತಿ, ಕಾಶಿ ಮರಣಾನ್ ಮುಕ್ತಿ. ಮುಕ್ತಿ ಅಂದರೆ ಏನು? ಮಧ್ವಾಚಾರ್ಯರು ಹೇಳುವ ಅರ್ಥ ಮುಕ್ತಿ ಅಂತಂದರೆ ಮುಕ್ತನೇ ಆಗಿ ಹೋಗಿಬಿಡ್ತಾನೆ ಅಂತ ಅಲ್ಲ, ಪಾಪದಿಂದ ಮುಕ್ತನಾಗ್ತಾನೆ ಅಂತ ಅಷ್ಟೇ ಅರ್ಥ. ಪಾಪಗಳು ಹೋಗ್ತದೆ ಅಂತ ಅಷ್ಟೇ ಅರ್ಥ. ಪಾಪಗಳು ಹೋಗ್ತದೆ ಅಂತ ಅಂದರೂ ಪಾಪಗಳು ಎಲ್ಲ ಹೋಗ್ತದೆ ಅಂತೂ ಅರ್ಥ ಅಲ್ಲ. ವಿದ್ಯಾಧೀಶ ತೀರ್ಥರು ಅದಕ್ಕೆ ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಬರೀತಾರೆ. ಶ್ರೀಮನ್ ನ್ಯಾಯಸುಧೆಯ ಜಿಜ್ಞಾಸಾಧಿಕರಣದಲ್ಲಿ ಆ ಸ್ಮೃತಿಯನ್ನು ಉಲ್ಲೇಖ ಮಾಡಿ ಟೀಕಾಕೃತ್ಪಾದರ ಮಾತನ್ನು ಹೇಳಿದಾಗ ವಿದ್ಯಾಧೀಶ ತೀರ್ಥರು ವಾಕ್ಯಾರ್ಥ ಚಂದ್ರಿಕೆಯಲ್ಲಿ ಬಹಳ ಸುಂದರವಾಗಿ ಅದರ ವಿವರಣೆಯನ್ನು ನಮಗೆ ಕೊಡ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮುಕ್ತಿಯಾಗ್ತದೆ, ಕಾಶಿಯಲ್ಲಿ ಸತ್ತು ಹೋದರೆ ಮುಕ್ತಿಯಾಗ್ತದೆ, ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ, ರಾಮಸೇತುವನ್ನು ನೋಡೋದರಿಂದ ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತನಾಗ್ತಾನೆ ಅಂತ ಏನಿಲ್ಲವೇ ಎಲ್ಲ ಹೇಳಿದ್ದಾರಲ್ಲ, ಸುಮ್ಮನೆ ಅದನ್ನು ನೋಡೋದರಿಂದ ಪಾಪ ಪರಿಹಾರ ಆಗೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಹೋಗಬೇಕು ಅಂತ ಅಂದರೆ ನಡೆದು ಹೋಗಬೇಕು ಅಂತ ಹೇಳ್ತಾರೆ. ನಾವೇನೋ ಬಸ್ಸಿನಲ್ಲಿ ಹೋಗಿ ಬಂದ್ವಿ, ಬ್ರಹ್ಮಹತ್ಯಾ ಪಾಪ ಹೋಯಿತು, ಎಲ್ಲ ಪಾಪಗಳು ಹೋದವು ಅಂತ ನಾವು ನಂಬಿಬಿಟ್ರೆ ಹಾಗೆ ಆಗೋದಿಲ್ಲ. ಸರ್ವಥಾ ನಡೆದು ಹೋಗಬೇಕು ಅಂತ ಹೇಳ್ತಾರೆ. ನಡೆದು ಹೋಗಬೇಕಾದ್ರೆ ಕಾಲಲ್ಲಿ ಚಪ್ಪಲಿ ಇರಬಾರದು ಅಂತ ಹೇಳ್ತಾರೆ. ನಮ್ಮ ತಲೆಯ ಮೇಲೆ ಛತ್ರಿ ಇರಬಾರದು ಅಂತ ಹೇಳ್ತಾರೆ. ಬಿಸಿಲು ಬೇಕಾದಷ್ಟು ಬಿಸಿಲು ಬೀಳಬೇಕು ನಮ್ಮ ತಲೆ ಮೇಲೆ, ಕಾಲು ಸುಡಬೇಕು. ಕಾಲನ್ನು ಸುಡಿಸಿಕೊಳ್ತಾ ತಲೆಯನ್ನು ಸುಡಿಸಿಕೊಳ್ತಾ ತೀರ್ಥಯಾತ್ರೆಯನ್ನು ಮಾಡಬೇಕಂತೆ. ಹೀಗೆ ಕಾಶಿಗೆ ಹೋಗಬೇಕು. ಕಾಶಿಯಲ್ಲಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕಲ್ಲ, ಸ್ನಾನ ಮಾಡೋದಕ್ಕಿಂತಲೂ ಮೊದಲಿಗೆ ಆವಾಗಲೂ ಚತುಷ್ಪಥ ಅಂತ ಇರ್ತಾ ಇದ್ವು. 4 ಮಾರ್ಗಗಳು ಸೇರುವ ಒಂದು ಸ್ಥಾನ. ಅಲ್ಲಿಂದ ದೊಡ್ಡ ವೇದಿಕೆಯನ್ನು ಕಟ್ಟಿಡ್ತಾ ಇದ್ರು. ಯಾಕೆ? ಟ್ರಾಫಿಕ್ ಪೊಲೀಸ್ ಬಂದು ಕೊಡೋದಕ್ಕಾಗಲ್ಲ, ನಾವು ಹೋಗಿ ನಿಲ್ಲೋದಕ್ಕಾಗಿ. ಯಾರು ನಾವು ಅಂತಂದರೆ ಪಾಪ ಮಾಡಿದವರು ಹೋಗಿ ನಿಲ್ಲೋದಕ್ಕಾಗಿ. ಹೀಗಾಗಿ ಚತುಷ್ಪಥದ ಆ ವೇದಿಕೆಯ ಮೇಲೆ ಎತ್ತರದ ವೇದಿಕೆಯನ್ನು ಕಟ್ಟಿರ್ತಾ ಇದ್ರು. ಆ ವೇದಿಕೆಯ ಮೇಲೆ ನಾವು ಹೋಗಿ ನಿಲ್ಲಬೇಕಂತೆ. 2 ಕೈಗಳೆತ್ತಿ ಎಲ್ಲರನ್ನು ಕರಿಬೇಕಂತೆ. 4 ಕಡೆಗೆ 4 ಮಾರ್ಗಗಳಲ್ಲಿ ಹೋಗುವ ಎಲ್ಲ ಜನರನ್ನು ಕರಿಬೇಕಂತೆ. ಕರೆದು ಸ್ವಕೃತ ಪಾಪೋದ್ಘೋಷಣಾದಿನ, ವಿದ್ಯಾಧೀಶ ತೀರ್ಥರು ಬರೀತಾರೆ ಈ ಮಾತುಗಳನ್ನು. ತಾನು ಮಾಡಿದ ಪಾಪಗಳನ್ನೆಲ್ಲ ಸಂಕೋಚ ಇಲ್ಲದೆ ಹೇಳಿಕೊಳ್ಬೇಕಂತ. ಇಂಥಿಂಥ ಪಾಪಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ 2 ಕೈಗಳನ್ನು ಎತ್ತಿ
ಇಷ್ಟು ಪಾಪಗಳನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಆಮೇಲೆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ತಾನೆಷ್ಟು ಪಾಪಗಳನ್ನಲ್ಲಿ ಹೇಳಿದ್ದಾನಲ್ಲ ಅಷ್ಟು ಪಾಪಗಳು ಮಾತ್ರ ಶಾಂತ ಆಗ್ತದಂತೆ. ಧೈರ್ಯ ಇರ್ತಾ ಇತ್ತು ಆಗಿನ ಕಾಲದವರಿಗೆ. ಪಾಪ ಹೇಗೋ ಮಾಡಿಬಿಡ್ತಾ ಇದ್ರು, ಅಕಸ್ಮಾತ್ತಾಗಿ ಹೋಗಿಬಿಡ್ತಾ ಇತ್ತು. ಆಕಸ್ಮಿಕವಾಗಿ ನಡೆದು ಹೋದ ಪಾಪಗಳನ್ನು ಧೈರ್ಯವಾಗಿ ಹೇಳ್ತಾ ಇದ್ರು. ಆದರೆ ನಮ್ದೇನಾಗಿದೆ ಗೊತ್ತದೇನು? ನಮ್ದೇನಾಗಿದೆ ಅದರ ವಿರುದ್ಧ ಆಗಿ ಹೋಗ್ಬಿಟ್ಟಿದೆ. ಪಾಪಗಳನ್ನು ಮಾಡೋದೇ ಧೈರ್ಯದಿಂದ ಮಾಡ್ತೇವೆ, ಹೀಗಾಗಿ ಹೇಳಿಕೆ ಸಂಕೋಚ ನಮಗೆಲ್ಲ. ಆವಾಗ ಪಾಪವನ್ನು ಮಾಡಲಿಕ್ಕೇನೆ ಸಂಕೋಚ, ಆದರೆ ಮಾಡಿದ ಪಾಪಗಳನ್ನು ಹೇಳಿಕೆ ಸಂಕೋಚ ಇರ್ತಾ ಇರಲಿಲ್ಲ, ಧೈರ್ಯದಿಂದ ಹೇಳ್ತಾ ಇದ್ದೆ. ಸ್ಮೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪಾಪಂ ಕ್ಷರತಿ ಕೀರ್ತನಾತ್ ಅಂತ ಹೇಳಿದ್ದಾರೆ. ಪಾಪ ಹೇಳ್ಕೊಳ್ಳೋದ್ರಿಂದ ನಮ್ಮ ಪಾಪ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನಾವಂತೂ ಹೇಳ್ಕೊಳ್ಳೋದಿಲ್ಲ, ಆದರೆ ನಮ್ಮ ಪಾಪ ಏನು ಅಂತ ಕೆಲವರಿಗೆ ಗೊತ್ತಿರ್ತದೆ. ಒಂದು ಸಣ್ಣ ಸೂಕ್ಷ್ಮವಾದ ಪ್ರಮೇಯವನ್ನು ನಾವು ತಿಳಿದಿರಲಿಕ್ಕೆ ಬೇಕು. ನಾವು ಪಾಪ ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ ಅಂತ ಹೇಗೋ ಹಾಗೆ ಗೊತ್ತಾಗಿ ಹೋಗ್ಬಿಟ್ಟಿರ್ತದೆ ಜನರಿಗೆ. ಅವನಿಗೆ ಗೊತ್ತಾಗಿದೆ ಅಂತ ನನಗೂ ಗೊತ್ತಾಗಿರ್ತದೆ, ಆದರೂ ಎಲ್ಲರೂ ಯಾರೂ ನಾವು ಪಾಪ ಮಾಡಿಲ್ಲ ಅಂತ ಅನ್ನೋ ಹಾಗೆ ನಾವೆಲ್ಲರೂ ಇರ್ತೇವೆ. ಜನ ಹೇಳ್ತಾ ಇರ್ತಾರೆ, ನಾನು ಹೋದ ಮೇಲೆ ಅವನು ಹೇಳ್ತಾನೆ ಇವನು ಇಷ್ಟೆಲ್ಲ ಪಾಪ ಮಾಡಿದ್ದಾನೆ ನೋಡ್ರಿ ಅಂತ ಹೇಳ್ತಾನೆ. ಅಕಸ್ಮಾತ್ತಾಗಿ ಅದನ್ನು ನಾವು ಕೇಳಿಸ್ಕೊಂಡ್ರೆ ಸಿಟ್ಟಿಗೆ ಬರೋ ಕಾರಣ ಇಲ್ಲ. ಅಷ್ಟಾದರೂ ಮಾಡಿದರೆ ಸಾಕು. ಅವನು ಪಾಪ ಹೇಳ್ತಾ ಇದ್ದರೆ ನಮಗೆ ಕೇಳಲಿಕ್ಕಾಗದೆ ಹೋದರೆ ಬೇಕಾದರೆ ಅಲ್ಲಿಂದ ಹೊರಟು ಬಿಡೋಣ. ಯಾಕೆ ನನ್ನ ಪಾಪ ಹೇಳಿದರೆ ನನ್ನ ಸಣ್ಣತನ ಮತ್ತೊಬ್ಬರಿಗೆ ಹೇಳಿದಾಗಾಗ್ತದಲ್ಲ. ಹೀಗಾಗಿ ಅಲ್ಲಿ ಬೇಕಾದರೆ ನಿಲ್ಲೋದು ಬೇಡ, ನಿಂತರೆ ಬೇಕಾದಷ್ಟು ಒಳ್ಳೆಯದದು. ಆದರೆ ಅಲ್ಲಿಂದ ನಿಲ್ಲಿಕ್ಕಾಗಲಿಲ್ಲ ಅಂತ ಆದರೆ ಅಲ್ಲಿಂದ ಹೋಗ್ಬಿಡೋಣ, ಬೇಕಾದಷ್ಟು ಪಾಪಗಳು ಹೇಳ್ಕೊಳ್ಳಿ, ನನ್ನ ಪಾಪಗಳು ಕಡಿಮೆ ಆಗ್ತದೆ. ಯಾರಾದರೂ ಮತ್ತೊಬ್ಬರ ಪಾಪಗಳನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಮಾಡಿದ ಪಾಪಗಳೆಲ್ಲ ಹೋಗಿಬಿಡ್ತದಂತೆ. ಅದಕ್ಕಾಗಿ ಸಂತೋಷದಿಂದ ಹೇಳ್ಕೊ, ಎಷ್ಟು ಹೇಳ್ತಿ ಹೇಳ್ಕೊ ಅಂತ ಹೇಳ್ಬೋದು. ಆದರೆ ಅದನ್ನು ಮಾಡೋದಿಲ್ಲ ನಾವು. ಅವನು ಪಾಪ ಹೇಳ್ತಾ ಇದ್ದರೆ ಅವನ ಮೇಲೂ ಟವರ್ ಮಾಡಿ, ಅವನ ಮೇಲೂ ಅಧಿಕಾರ ಮಾಡಿ ಅದನ್ನು ನಿಲ್ಲಿಸಲಿಕ್ಕೆ ನಾವು ಹೋಗ್ತೇವೆ. ನನ್ನ ಪಾಪ ಹೇಗೆ ಕಡಿಮೆ ಮಾಡ್ತೀನಿ ಅಂತನ್ನೋ ಹಾಗೆ ಇರ್ತದೆ ನಮ್ಮ ವ್ಯಾಪಾರ. ನನ್ನ ಪಾಪ ಅದು, ನೀನು ಹೇಳಿದರೆ ಕಡಿಮೆ ಆಗ್ತದೆ, ಕಡಿಮೆ ಮಾಡೋದು ಬೇಡ ಅನ್ನೋದಕ್ಕಾಗಿ ನಾವು ಹೋಗಿ ನಿಲ್ಲಿಸುವ ಹಾಗೆ ಇರ್ತದೆ. ಕನಿಷ್ಠ ಪಕ್ಷ ಕಷ್ಟಾದರೂ ಮಾಡಿದರೂ ಸಾಕು. ಯಾರಾದರೂ ನಮ್ಮ ಪಾಪಗಳನ್ನು ಅಥವಾ ನನ್ನ ಮೇಲೆ ಯಾರಾದರೂ ಅಪವಾದ ಹಾಕಿದರೆ, ನನಗೆ ಅವಮಾನವನ್ನು ಮಾಡಿದರೆ, ದಾಸರು ಹೇಳಿದ್ರಲ್ಲ ಅಪಮಾನವಾದರೆ ಒಳ್ಳೆಯದು ಅಂಥ ಮಹಾನುಭಾವರೇ ಹೇಳಿರಬೇಕಾದ್ರೆ ಯಾಕೆ ನಾವು ಅಪಮಾನ ಆದರೆ ಅದಕ್ಕೆ ಅಷ್ಟು ದುಃಖ ಪಡಬೇಕು, ಅಷ್ಟು ಕೊರಗಬೇಕು? 4 ಜನ ಮಾತಾಡಿಸೋದಿಲ್ಲಲ್ಲ, ಬೇಡ ಅಂತ ಅನ್ಬೇಕಂತೆ. ಇದು ಸುಲಭ ಅಲ್ಲ, ಇದೆಲ್ಲ ನನಗೆ ಗೊತ್ತು. ಈ ಭಾವನೆ ಬರೋದಕ್ಕೆ ಸುಲಭ ಅಲ್ಲ, ಗೊತ್ತು. ಆದರೆ ನಾವು ತಿಳ್ಕೊಂಡಿರ್ಬೇಕು. ಸಾಮಾನ್ಯವಾಗಿ ಹಂತ ಹಂತವಾಗಿ ಅಭ್ಯಾಸ ಮಾಡಿದರೂ ಅಡ್ಡಿ ಇಲ್ಲ, ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಯಾರಾದರೂ ಬೈತಾ ಇದ್ದರೆ ಧೈರ್ಯದಿಂದ ಅಲ್ಲೇ ನಿಲ್ಲಬೇಕು. ಹೇಳ್ಕೊಳ್ಳಿ, ಹೇಳಿ ನನ್ನ ಪಾಪ ಕಡಿಮೆ ಆಗ್ತದೆ ಅಂತ ಹೇಳು ಮಗನ, ಹೇಳ, ನೀನು ಎಷ್ಟು ಹೇಳ್ತಿ ಹೇಳು, ಆಮೇಲೆ ನಿನ್ನ ಪುರಾಣ ಬಿಸ್ತೀನಿ ಅಂತ ಅಂತಿರ್ತೇವೆ ನಾವು. ಅದಕ್ಕೆ ಬೇರೆ ಪುರಾಣ ಅಂತ ಅನ್ನೋ ಶಬ್ದ ಸರ್ವತಾ ಹಾಗೆಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ. ಅದು ಪುರಾಣಗಳ ಅವಮಾನ, ಅದು ಶಾಸ್ತ್ರಗಳನ್ನು ಅವಮಾನ ಮಾಡಿದರೆ ಅದಕ್ಕೂ ಪಾಪ ಬರ್ತದೆ ಅಂತ ಹೇಳಿದ್ದಾರೆ. ಹೇಳು, ಎಷ್ಟು ಹೇಳ್ತಿ ಹೇಳು, ಮುಂದೆ ಇದೆ ನಿಂದಿದೆ ಅಂತ ಕಾಯ್ತಾ ಕೂತಿರ್ತೇವೆ. ನಮ್ದು ಅವ್ನು ಹೇಳೋದು, ಅವ್ನು ನಾವು ಹೇಳೋದು, ಇದಿಬ್ಬರದು ಪಾಪ ಕಡಿಮೆ ಆಗೋದಿಲ್ಲ, ಇಬ್ಬರದು ಮತ್ತೆ ಪಾಪ ಹೆಚ್ಚಾಗಿ ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ಸ್ಮೃತಿಯಲ್ಲಿ ಹೇಳಿದ ಮಾತು ಪಾಪಂ ಕ್ಷರತಿ ಕೀರ್ತನ ಅಂತ. ಇನ್ನೊಂದು ಮಾತು ಸ್ಮೃತಿಯಲ್ಲಿ ಬರ್ತದೆ, ಪುಣ್ಯಂ ಕ್ಷರತಿ ಕೀರ್ತನಾಥ ಅಂತ. ನಾವು ಮಾಡಿದ ಪುಣ್ಯ ಏನಾದರೂ ಹೇಳ್ಕೊಂಡ್ರೆ ಮಾಡಿದ ಪುಣ್ಯ ಎಲ್ಲ ಹಾಳಾಗಿ ಹೋಗ್ಬಿಡ್ತದಂತೆ. ನಾವು ಇದಕ್ಕೆ ಮಾಡೋ ಪೂರ್ಣ ತದ್ವಿರುದ್ಧ, ಮಾಡಿದ ಪುಣ್ಯ ಎಲ್ಲ ಹೇಳ್ಕೊಂಡ್ಬಿಡ್ತೇವೆ, ಮಾಡಿದ ಪುಣ್ಯ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತದೆ. ಮಾಡಿದ ಪಾಪವನ್ನು ಹೇಳ್ಕೊಳ್ಳೋದಿಲ್ಲ, ಪಾಪ ಬೆಳೀತಾ ಹೋಗ್ತದೆ. ಪಾಪ ಬೆಳೀತದೆ, ಪಾಪ ಬೆಳೆಯುವ ವ್ಯಾಪಾರವನ್ನು ಮಾಡೋದು, ಪುಣ್ಯ ಕಡಿಮೆಯಾಗುವ ಹಾಗೆ ಮಾಡಿಕೊಳ್ಳೋದು. ಇನ್ಮೇಲಾದರೂ ಇದೆಲ್ಲ ಪ್ರಯತ್ನ ಮಾಡಿದರೆ ಮಾತ್ರ ಸಾಧ್ಯ. ಇದು ಸುಮ್ಮನೆ ಸರ್ವಥಾ ಸಾಧ್ಯ ಇಲ್ಲ, ಅತಿ ಸುಲಭವಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಸುಮ್ಮನೆ ಸಣ್ಣ ಈಜು ಕಲಿಬೇಕು ಅಂತಂದ್ರೇ ಎಷ್ಟೆಷ್ಟೋ ಸಮ್ಮರ್ಗಳಲ್ಲಿ ಕ್ಯಾಂಪಿಗೆ ಹೋದರೆ ಮಾತ್ರ ಅದು ಈಜು ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದರೆ ಬರೋದೇ ಇಲ್ಲ ಈಜಾಡಲಿಕ್ಕೆ. ಇಂಥ ಪ್ರಸಂಗ ಇದ್ದಾಗ ಈ ತರಹದ ಅನುಸಂಧಾನಗಳನ್ನು, ಈ ತರಹದ ಆಚರಣೆಗಳನ್ನು ನಾವು ಕಲಿಬೇಕಾದರೆ ಅದು 1 ದಿವಸ 2 ದಿವಸ 1 ವರ್ಷ 2 ವರ್ಷಕ್ಕೆ ಬರೋದಲ್ಲ. ಇದೆಲ್ಲ ಮೊದಲಿಗೆ ಮನಸ್ಸು ಗಟ್ಟಿ ಆಗಲಿಕ್ಕೇನೆ ಎಷ್ಟೋ ವರ್ಷ ಬೇಕು. ಮತ್ತೊಬ್ಬರು ನಮ್ಮ ಪಾಪಗಳನ್ನು ಹೇಳ್ತಾ ಇದ್ದಾರೆ, ನಾವು ಸುಮ್ಮನೆ ಕೂಡಬೇಕು, ನಮಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಕೂಡಬೇಕು ಅಂತ ಮನಸ್ಸು ಬರಬೇಕಾದ್ರೇ ಎಷ್ಟೋ ವರ್ಷಗಳಾದ ಮೇಲೆ ಬರ್ತವೆ, ಎಷ್ಟೋ ವರ್ಷಗಳಾದ ಮೇಲೆ ಬರ್ತವೆ. ಹೀಗಾಗಿ ತೀರ್ಥಯಾತ್ರೆಯನ್ನು ಮಾಡಬೇಕಾದರೆ ಇಷ್ಟೆಲ್ಲ ಆಗಬೇಕು. ಸ್ವಕೃತ ಪಾಪೋದ್ಘೋಷಣಾದಿನ, ನಾನು ಮಾಡಿದ ಪಾಪಗಳನ್ನು ಹೇಳಿಕೊಂಡು ಗಂಗಾ ನದಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ, ಇದು ವಿಷ್ಣು ಪದೋದ್ಭೂತ, ಭಗವಂತನ ಪಾದ ಕಮಲದಿಂದ ಹರಿದು ಬಂದ ನದಿ ಇದು ಅಂತ ಹೇಳಿ ಅನುಸಂಧಾನದಿಂದ ಯಾರು ಆ ನದಿಯಲ್ಲಿ ಸ್ನಾನ ಮಾಡ್ತಾರೆ, ಯಾವ ಈ ಜಲವನ್ನು ಧಾರಣೆ ಮಾಡಿ ಶಿವ ಆದ, ಶಿವನಿಗೆ ಶಿವ ಅಂತ ಹೆಸರು ಬಂತು,
ಶಿವ ಅಂದ್ರೆ ಏನು? ಮಂಗಲಕರ ಅಂತ ಅರ್ಥ. ಅಂತಹ ಶಿವನಿಗೆ ಶೈವವನ್ನು, ಪಾವಿತ್ರ್ಯವನ್ನು ತಂದು ಕೊಟ್ಟಿರತಕ್ಕಂತಹ ಮಹಾ ನದಿ ಇದು ಅಂತನ್ನೋ ಅನುಸಂಧಾನದಿಂದ ಭಗೀರಥ ಈ ನದಿಯನ್ನು ತಮ್ಮ ಪೂರ್ವ ಪಿತಾಮಹರ ಮೇಲೆ ಹರಿಸಿದ್ದಕ್ಕಾಗಿ ಎಲ್ಲರೂ ಮುಕ್ತರಾದರು, ಅದರ ಬೂದಿ ಮೇಲೆ ಬಿತ್ತು ಅಂತನ್ನೋದಕ್ಕಾಗಿ. ಒಬ್ಬ ಕವಿ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ ಗಂಗಾ ನದಿಯ ಬಗ್ಗೆ, ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ನಿಜವಾಗಿ ಅವನು ಮೊದಲಿಗೆ ಅಷ್ಟು ವಿಷ್ಣು ಭಕ್ತ ಆಗಿರಲಿಲ್ಲ. ಅವನು ಮಾಡಿಕೊಂಡದ್ದು ತುರುಕರವನ್ನು ಮದುವೆ ಮಾಡಿಕೊಂಡ ಕವಿ. ಶಹಜಹಾನ್ ಕಾಲದಲ್ಲಿ ಇದ್ದ ಕವಿ ಅವನು, ಅವನ ಆಸ್ಥಾನದಲ್ಲಿ ಇದ್ದ ಕವಿ ಜಗನ್ನಾಥ ಅಂತ. ಭಾರೀ ಭೋಗವನ್ನು ಅನುಭವಿಸಿದ, ಯಾರಿಗೂ ಹೆದರಲಿಲ್ಲ. ಕೊನೇ ಕಾಲಕ್ಕೆ ಮುದುಕನಾಗಿ ಬಿಟ್ಟಿದ್ದಾನಂತೆ. ಯಾರು ಬರ್ತಾರೆ ಎಲ್ಲರನ್ನೂ ಖಂಡನೆ ಮಾಡೋದೇ ಅವನಿಗೆ ಗೊತ್ತು, ಎಲ್ಲರನ್ನೂ ಖಂಡನೆ ಮಾಡೋದು ಮಾತ್ರ ಅವನಿಗೆ ಗೊತ್ತು. ಜಗನ್ನಾಥ ಕವಿ ಕೊನೇ ವಯಸ್ಸು, ಮುದುಕನಾಗಿ ಹೋಗಿಬಿಟ್ಟಿದ್ದಾನೆ, ನಡಿಲಿಕ್ಕೆ ಬರ್ತಾ ಇಲ್ಲ. ಗಂಗಾ ನದಿ ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿಯ ತೀರ, ಆ ತೀರದಲ್ಲಿ ಮಲ್ಕೊಂಡಿದ್ದಾನಂತೆ. ಏಳಲಿಕ್ಕಾಗ್ತಾ ಇಲ್ಲ, ನಡಿಲಿಕ್ಕಾಗ್ತಾ ಇಲ್ಲ. ಸರಿಯಾಗಿ ಬೆಳಿಗ್ಗೆ ಆಗಿದೆ. ಅಪ್ಪಯ್ಯ ದೀಕ್ಷಿತರು ಸ್ನಾನಕ್ಕೆ ಇಳಿದಿದ್ದಾರಂತೆ. ಅದಂತೂ ಅಪ್ಪಯ್ಯ ದೀಕ್ಷಿತರು ಮಾತಾಡಿದರೆ ಖಂಡನೆ ಮಾಡಿದ್ದಾನೆ ಜಗನ್ನಾಥ. ಅಪ್ಪಯ್ಯ ದೀಕ್ಷಿತರ ಮಾತುಗಳನ್ನು ಖಂಡನೆ ಮಾಡ್ತಾನೆ. ಜಗನ್ನಾಥ ಅಂದರೆ ಹೆದರಿಕೆ ಅವನಿಗೆ, ಅಪ್ಪಯ್ಯ ದೀಕ್ಷಿತನಿಗೆ ಅಂಥ ಹೆದರಿಕೆ ಅವನಿಗೆ. ಅಂಥ ಮಹಾಜ್ಞಾನಿ ಅಪ್ಪಯ್ಯ ದೀಕ್ಷಿತ. ಅವನ ಮಾತು ಬಿಡದೆ ಖಂಡನೆ ಮಾಡ್ತಾನೆ. ಅಪ್ಪಯ್ಯ ದೀಕ್ಷಿತರು ಇನ್ನೂ ತರುಣರು, ಆ ಸಂದರ್ಭದಲ್ಲಿ ಭಾರೀ ತರುಣರು ಸ್ನಾನ ಮಾಡಿ ಬರ್ತಾ ಇದ್ದಾರಂತೆ. ಸ್ನಾನ ಮಾಡಿ ಬರ್ತಾ ಇದ್ದಾಗ ಇವನು ಮುಸುಕು ಹೊಚ್ಚಿಕೊಂಡು ಮಲ್ಕೊಂಡಿದ್ದಾನೆ. ಜಗನ್ನಾಥ ಅಂತ ಗೊತ್ತಿದ್ರೆ ದೂರದಿಂದ ಹೋಗ್ತಾ ಇದ್ದ ಅವನು ಅಪ್ಪಯ್ಯ ದೀಕ್ಷಿತ. ಜಗನ್ನಾಥ ಅಂತ ಗೊತ್ತಾಗದೆ ಅವನಂತಾನಂತೆ, ಕಿಂ ಶೇಷೆ ವಯಸ್ಸಿ ಶೇಷೆ ಗಂಗಾ ಜಾಗರ್ತಿ ತವ ನಿಕಟೆ ಜನನಿ. ಏನೋ ಹುಚ್ಚ, ಈ ವೃದ್ಧಾಪ್ಯ ಕಾಲದಲ್ಲಿ ಮಲ್ಕೊಂಡಿದ್ದೀಯಲ್ಲ, ಶೇಷೆ ವಯಸ್ಸಿ, ಎಷ್ಟೊತ್ತಿರ್ತಿ ಗೊತ್ತಿಲ್ಲ ನೀನು, ಈ ಶೇಷ ವಯಸ್ಸಿನಲ್ಲಿ ಶೇಷೆ ಅಂದರೆ ಮಲ್ಕೊಂಡಿದ್ದೀಯಲ್ಲ, ನಿಕಟೆ ಜಾಗರ್ತಿ ಜಾಹ್ನವಿ ಜನನಿ, ನಿನ್ನ ಹತ್ತಿರದಲ್ಲಿಯೇನೆ ಈ ಜಾಹ್ನವಿ ಗಂಗಾ ನದಿ ಎಚ್ಚೆತ್ತು ಇದ್ದಾಳೆ. ಯಾವಾಗಲೂ ಎಚ್ಚರಿಕೆ ಗಂಗಾ ನದಿಗೆ. ಯಾಕೆ? ಯಾವಾಗ ಭಗವಂತನ ಭಕ್ತರು ಬರ್ತಾರೋ ಏನೋ, ಯಾವಾಗ ನನ್ನಲ್ಲಿ ಸ್ನಾನ ಮಾಡ್ತಾರೋ ಏನೋ, ಯಾವಾಗ ಅವರ ಪಾಪಗಳನ್ನು ಪರಿಹಾರ ಮಾಡಬೇಕೋ ಏನೋ. ನೋಡ್ರಿ ಆ ಕವಿ ಎಷ್ಟು ಅದ್ಭುತವಾಗಿ ಆ ಮಾತು, ಉಳಿದದ್ದೇನೇ ಇರಲಿ ಆದರೆ ಆ ಮಾತನ್ನು ಮಾತ್ರ ನಾವು ಗ್ರಹಣ ಮಾಡಬೇಕಾದ್ರೆ ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾನೆ. ನಿಕಟೆ ಜಾಗರ್ತಿ ಜಾಹ್ನವಿ ಜನನಿ, ಎಲ್ಲರಿಗೆ ತಾಯಿಯಾದ ಆ ಗಂಗಾ ನದಿ ಎಚ್ಚರಿಕೆಯಿಂದ ನನ್ನ ಭಕ್ತರು ಯಾವಾಗ ಬರ್ತಾರೆ ಭಗವದ್ ಭಕ್ತರು, ಅವರನ್ನು ಉದ್ಧಾರ ಮಾಡೋಣ, ಅವರ ಪಾಪಗಳನ್ನು ಪರಿಹಾರ ಮಾಡೋಣ, ಈ ಮೂಲಕ ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡೋಣ ಅಂತ ಹೇಳಿ ಹಗಲು ರಾತ್ರಿ ನಿದ್ರೆ ಇಲ್ಲದೆ ಎಚ್ಚರಿಕೆಯಿಂದ ಆ ಗಂಗಾ ನದಿ ಇದ್ದಾಳೇನು, ಆ ಗಂಗಾ ನದಿಯ ಹತ್ತಿರ ನೀನು ಮಲ್ಕೊಂಡಿದ್ದೇನು, ಮುಟ್ಟಾಳ ಮೂರ್ಖ ಅಂತ ಬೈದು ಹೋಗ್ತಾನಂತೆ. ಬೈದು ಆಚೆಗೆ ಹೋಗಿದ್ದಾನೆ. ಥಟ್ ಅಂತ ಎಚ್ಚರ ಆಗಿದೆ ಅಂತೆ ಅವನಿಗೆ, ಜಗನ್ನಾಥನಿಗೆ. ಮುಸುಕು ತೆಗಿತಾನೆ, ನೋಡ್ತಾನೆ ಗಂಗಾ ನದಿ 50-60 ಮೆಟ್ಟಲುಗಳಿಲ್ಲ. ಗಂಗಾ ನದಿ ಇಳಿದು ಹೋಗಿ ಸ್ನಾನ ಮಾಡಬೇಕು, ಆದರೆ ಮುಂದೆ ಸರಿಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಅಂಥ ವಯಸ್ಸು, ಅಷ್ಟು ದುಃಖ, ಅಷ್ಟು ಯಾತನೆ ಆಗ್ತಾ ಇದೆ ಅವನಿಗೆ. ಅಲ್ಲಿಯೇ ಕುಳಿತುಕೊಂಡು ಗಂಗಾಲಹರಿ ಅಂತ ಬಹಳ ಸುಂದರವಾದ ಸ್ತೋತ್ರ, ಅತಿ ಸುಂದರವಾದ ಸ್ತೋತ್ರ ಗಂಗಾಲಹರಿಯನ್ನು ಬರೀತಾನೆ. ಒಂದೊಂದು ಶ್ಲೋಕ ಮುಗಿದಂತೆ ಆ ಗಂಗಾ ನದಿ ಒಂದೊಂದು ಮೆಟ್ಟಲು ಮೇಲೆ ಏರ್ತಾ ಬರ್ತದಂತೆ. ಇತಿಹಾಸದಲ್ಲಿ ತಿಳಿಸ್ತಾರೆ. ಅವನ ಪೂರ್ವಜನ್ಮ ಪುಣ್ಯ ಏನಿತ್ತೋ ಏನೋ ಗೊತ್ತಿಲ್ಲ. ಒಂದೊಂದು ಶ್ಲೋಕ ಮುಗಿದಂತೆ ಗಂಗಾ ನದಿಯೇ ಒಂದೊಂದು ಮೆಟ್ಟಲು ಮೇಲೆ ಏರ್ತಾ ಬರ್ತದಂತೆ. ಕೊನೆ ಶ್ಲೋಕ ಮುಗಿದಿದೆ, ಗಂಗಾ ನದಿ ಬಂದು ಅವನನ್ನು ತನ್ನಲ್ಲಿ ಸೇರಿಸಿಕೊಂಡು ಬಿಟ್ಟಿದೆ ಅಂತ. ಅವನಿಗೇನೋ ಏನು ಗೊತ್ತಿಲ್ಲ, ಆದರೆ ಇತಿಹಾಸವನ್ನು ಮಾತ್ರ ಹಾಗೆ ಹೇಳ್ತಾರೆ. ಆದರೆ ಅಲ್ಲಿಯ ತತ್ವವನ್ನು ಮಾತ್ರ ನಾವು ತಿಳಿದುಕೊಳ್ಳೋ. ಪ್ರಕೃತ ಅವನು ಏನು ಮುಕ್ತಿ ಯೋಗ್ಯನೋ ಹೌದೋ ಅಲ್ವೋ ಆ ವಿಚಾರ ಎಲ್ಲ ನಮಗೆ ಬೇಡ, ಅದನ್ನು ನಿರ್ಧಾರ ಮಾಡಲಿಕ್ಕೆ ನಮಗೇನು ಯೋಗ್ಯತೆ ಇದೆ, ಆ ಯೋಗ್ಯತೆ ನಮಗಿಲ್ಲ. ಆದರೆ ಗಂಗಾ ನದಿಯ ಕಾರುಣ್ಯ ಎಂಥದ್ದು ನೋಡಿ, ಆ ಇತಿಹಾಸದಲ್ಲಿಯ ತತ್ವವನ್ನು ನಾವು ತಿಳಿದ್ರೂ ಸಾಕು. ಮಲಗಿಕೊಂಡ ಆ ಪ್ರಾಣಿಯನ್ನು, ಆ ಜೀವನನ್ನು, ಎಷ್ಟೇ ಪಾಪಗಳನ್ನು ಮಾಡಿದ ಅವನು, ತುರುಷ್ಕ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ತಾನೆ, ಭಾರಿ ಸ್ವಚ್ಛಂದವಾಗಿ ಮೆರಿತಾನೆ, ಯಾವ ವಿಧಿಗಳಿಗೂ ಬಗ್ಗೋದಿಲ್ಲ, ಸಂಧ್ಯಾ ವಂದನೆ ಇಲ್ಲ, ದೇವರ ಪೂಜೆ ಇಲ್ಲ, ಆನ್ನಿಕ ಇಲ್ಲ, ಏನೂ ಇಲ್ಲ, ತುರುಷ್ಕರಂತೆ ವರ್ತನೆ ಮಾಡ್ತಾನೆ. ಆದರೂ ಸಹ ಗಂಗಾ ನದಿಯ ಸ್ತೋತ್ರ ಮಾಡಿದಾಗ ಆ ಗಂಗಾ ನದಿ ಬಂದು ಕರ್ಕೊಂಡು ಹೋಗ್ಬಿಡ್ತಾಳೆ. ಒಂದು ಸ್ತೋತ್ರವನ್ನು ಮಾಡ್ತಾನೆ, ಒಂದು ಅದ್ಭುತವಾದ ಸ್ತೋತ್ರ, ಎಲ್ಲವೂ ಹಾಗೇನೇ ಇದೆ. ಅದರಲ್ಲಿ ಒಂದು ಪ್ರಭಾತೆ ಸ್ನಾಂತೀನಾಂ ನೃಪತಿ ರಮಣೀನಾಂ ಕುಚತಟಿ ಗತೋ ಯಾವನ್ಮಾತಃ ಮಿಲತಿ ತವತೋ ಯೈರ್ಮೃಗಮದಃ ಮೃಗಾಸ್ತಾವದ್ವೈಮಾನಿಕ ಶತಸಹಸ್ರೈ ಪರಿವೃತಾಃ ವಿಶಂತಿ ಸ್ವಚ್ಛಂದಂ ವಿಮಲ ವಪುಷೋ ನಂದನವನಂ. ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾನೆ.
ನಿನ್ನಲ್ಲಿ ಸ್ನಾನ ಮಾಡಿದ ಮನುಷ್ಯರಿಗೆ ಮುಕ್ತಿ ಅಂತ ನಾನು ಹೇಳ್ತಾ ಇಲ್ಲ, ಅದು ಎಲ್ಲ ಜನರಿಗೆ ಸಿದ್ಧವಾದ ಮಾತು. ಆದರೆ ಅವನಂತಾನೆ ಪ್ರಭಾತೆ ಸ್ನಾಂತೀನಾಂ, ಆ ಪ್ರಭಾತ ಕಾಲದಲ್ಲಿ ನಿನ್ನನ್ನು ಸ್ನಾನ ಮಾಡಲಿಕ್ಕೆ ಬರಬೇಕಂತೆ. ಯಾರು? ರಾಜಮಹಿಷಿಯರು. ಪ್ರಭಾತೆ ಸ್ನಾಂತೀನಾಂ ನೃಪತಿ ರಮಣೀನಾಂ ಕುಚತಟೀ ಗತೋ ಯಾವನ್ಮಾತಃ ಮಿಲತಿ ತವತೋಯೈರ್ಮೃಗಮದಃ. ಅವರು ತಮ್ಮ ಅಂಗಗಳಿಗೆಲ್ಲ ಆ ಮೃಗಮದವನ್ನು, ಯಾವ ಮೃಗದ ಕಸ್ತೂರಿ ಮೃಗ, ಆ ಕಸ್ತೂರಿ ಮೃಗದಿಂದ ಬರುವ ಆ ಚಂದನ ಗಂಧ ಏನಿದೆಯಲ್ಲ, ಆ ಚಂದನವನ್ನು ಮೈಗೆಲ್ಲ ಹಚ್ಚಿಕೊಳ್ಳಬೇಕಂತೆ, ಲೇಪನೆ ಮಾಡಿಕೊಳ್ಳಬೇಕಂತೆ. ಸುಗಂಧ ಬರಬೇಕು ಅಂತ ಅನ್ನೋದಕ್ಕಾಗಿ, ಒಳ್ಳೆ ಗಂಧ, ಒಳ್ಳೆ ವಾಸನೆ ಬರಬೇಕು ಅನ್ನೋದಕ್ಕಾಗಿ ಯಾವ ಮೃಗದ ಗಂಧ ನಿನ್ನ ಗಂಧಕ್ಕೆ ನಿನ್ನ ಜಲದ ಸಂಪರ್ಕ ಆಗಿದೆಯಲ್ಲ, ಮೃಗಾಸ್ತಾವತ, ಆ ಮೃಗಗಳು ಆ ನೃಪತಿ ರಮಣೀಯರಿಗೆ ಅಲ್ಲ, ಆ ರಾಜನ ಮಹಿಷಿಯರಿಗೆ ಸ್ವರ್ಗ ಅಲ್ಲ, ಆ ರಾಜರ ಮಹಿಷಿಯರು ಯಾವ ಮೃಗದ ಚೂರ್ಣವನ್ನ ಗಂಧವನ್ನು ಧಾರಣೆ ಮಾಡಿದ್ದಾರೆ, ಆ ಮೃಗಗಳು ಸಹ ಸ್ವಚ್ಛಂದವಾಗಿ ವಿಮಾನದಲ್ಲಿ ಏರಿಕೊಂಡು ಸ್ವರ್ಗ ಪ್ರವೇಶ ಮಾಡ್ತಾವಂತೆ. ಅಂಥ ಸಾಮರ್ಥ್ಯ ನನಗಿದೆ. ಆದರೆ ನಾನೇನು ಮಾಡಿದೆ, ಏನೂ ಮಾಡ್ಲಿಕ್ಕೆ ನನಗಾಗಲಿಲ್ಲ ಅಂತ ಹೇಳಿ ಆ ಕವಿ ಹೇಳ್ತಾನೆ. ಅಂಥ ಅದ್ಭುತವಾದ ಸಾಮರ್ಥ್ಯ ಗಂಗಾ ನದಿಗೆ ಇದೆ. ಅಂಥ ಗಂಗಾ ನದಿಯಲ್ಲಿ ಈ ಅನುಸಂಧಾನದಿಂದ ಈ ತರಹದ ಶ್ರದ್ಧೆಯನ್ನಿಟ್ಟುಕೊಂಡು ನಾವು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂತ. ಎಲ್ಲರ ಪಾಪಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಆ ಗಂಗಾ ನದಿಗೆ ಇದೆ. ಎಲ್ಲಿ? ತಾರತಮ್ಯದಲ್ಲಿ ಗಂಗಾ ನದಿ. ಆದರೆ ರುದ್ರದೇವರು ಶಿರಸಾಧಾರಣೆ ಮಾಡ್ತಾರೆ. ಯಾಕೆ? ವಿಷ್ಣುಪದಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ. ಕೇವಲ ವಿಷ್ಣುಪದಿ, ಭಗವಂತನ ಪಾದದ ಸಂಪರ್ಕ ಆ ಜಲಕ್ಕೆ ಆಗಿದೆ. ಆ ಒಂದೇ ಕಾರಣಕ್ಕಾಗಿ ತಾರತಮ್ಯದಲ್ಲಿ ಅದು ಎಷ್ಟೇ ನೀಚವಾಗಿದ್ರೂ ಸಹ ಆ ಗಂಗಾ ನದಿಯನ್ನು ಶಿರಸಾಧಾರಣೆ ಮಾಡ್ತಾರೆ ರುದ್ರದೇವಿ. ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಗಂಗಾದೇವಿ ಎರಡನೇ ಹೆಂಡತಿ ಅಂತ ಅನ್ನೋ ಹಾಗೆ ವರ್ಣನೆ ಮಾಡ್ತಾರೆ ರುದ್ರದೇವರಿಗೆ. ಅಲ್ಲ, ವಿಷ್ಣು ಪದ ಅಂತ ಅನ್ನೋದಕ್ಕಾಗಿ ಗಂಗಾ ನದಿಯನ್ನು ರುದ್ರದೇವರು ಶಿರಸಾಧಾರಣೆ ಮಾಡಿಬಿಡ್ತಾರೆ. ಅಂಥ ಅದ್ಭುತವಾದ ತೀರ್ಥ ಅದು. ಈ ಅನುಸಂಧಾನದಿಂದ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲಿರ್ತದೆ ನಾವು ಮಾಡಿದ ಪಾಪಗಳು? ಸರ್ವಥಾ ಇರೋದಿಲ್ಲ. ಭಗವಂತ ಇರುಗೋಡಿಸ್ತಾನೆ ಆ ಪಾಪಗಳನ್ನು. ಆ ಗಂಗಾಜನಕನ ನಾಮಸ್ಮರಣೆಯನ್ನು ಮಾಡಿ ಆ ಅದ್ಭುತವಾದ ನದಿಯಲ್ಲಿ ಸ್ನಾನ ಮಾಡಿದಾಗ ದೇವರೆಲ್ಲಿ ನಮ್ಮ ಪಾಪಗಳನ್ನು ಇರುಗೋಡಿಸ್ತಾನೆ? ಇರುಗೋಡಿಸೋದಿಲ್ಲ. ಎಲ್ಲ ಪಾಪಗಳನ್ನು ತೊಳೆದು ಬಿಡ್ತಾನೆ, ಎಲ್ಲ ಪಾಪಗಳನ್ನು ತೊಳೆದು ಬಿಡ್ತಾನೆ. ಆದರೆ ಬೇಕಾದದ್ದು ಅನುಸಂಧಾನ, ಬೇಕಾದದ್ದು ಭಕ್ತಿ, ಬೇಕಾದದ್ದು ನಿಷ್ಠೆ, ಬೇಕಾದದ್ದು ನಿಸ್ಸಂಕೋಚ ನಮ್ಮ ಪಾಪಗಳನ್ನು ಹೇಳಿಕೊಳ್ಳೋದಕ್ಕೆ. ಇದು ತೀರ್ಥಯಾತ್ರೆಯಲ್ಲಿ ಮಾಡಬೇಕಾದ ಕರ್ತವ್ಯಗಳು ಅಂತ ಬ್ರಹ್ಮವಿವರ್ತದಲ್ಲಿ ನಮಗೆ ತಿಳಿಸ್ತಾರೆ. ವಿಚರನ್ ಸರ್ವತೀರ್ಥೇಶು ಮುಚ್ಯತೆ ಪಾತಕಾನ್ನರಃ. ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನಂತೆ ಮನುಷ್ಯ. ತೀರ್ಥಾನಂತು ಪ್ರಸಂಗೇನ ಸಂಗತಿರ್ಜಾಲತೆ ಸತಾಂ. ತೀರ್ಥಯಾತ್ರೆಗಳನ್ನು ಮಾಡಿದಾಗ ಸಜ್ಜನರ ಸಂಗತಿಯಾಗ್ತದೆ. ಸಜ್ಜನರ ಸಂಗತಿಯಿಂದ ಜ್ಞಾನ, ವಿಜ್ಞಾನ, ಭಗವದ್ಭಕ್ತಿಗೆ ಸಾಧನವಾದದ್ದು ಅವುಗಳು ಪ್ರವೃದ್ಧವಾಗ್ತವೆ ಅಂತ ಹೇಳ್ತಾರೆ. ನವರಣ್ಯೋ ಮಹಿಮಾ ತೀರ್ಥಯಾತ್ರಾ ಪುಣ್ಯಸ್ಯ ಕೇನಚಿತ. ಎಷ್ಟು ಪುಣ್ಯ ಬರ್ತದೆ ತೀರ್ಥಯಾತ್ರೆ ಮಾಡೋದರಿಂದ? ಯಾರಿಂದಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ತೀರ್ಥಯಾತ್ರೆಯ ಪುಣ್ಯವನ್ನು. ಯೇಷು ಸ್ನಾನೇನ ಬಹುಧಾ ನಾಶಂ ಪಾಪಂ ನಶ್ಯಂತಿ ತತ್ಕ್ಷಣಾತ್ ಅಶಕ್ಯಾನಿ ಯದಾ ಸರ್ವತೀರ್ಥಾನಿ ಕ್ಷಿತಿಮಂಡಲೆ ಜಾಹ್ನವ್ಯಾದೀನಿ ಸೇವ್ಯಾನಿ ಸರ್ವಪಾಪಾಪನುತ್ತಯೇ. ಎಲ್ಲ ತೀರ್ಥಗಳಲ್ಲಿ ಎಲ್ಲ ತೀರ್ಥಯಾತ್ರೆಗಳಿಗೆ ಹೋಗ್ಲಿಕ್ಕೆ ನಮಗಾಗೋದಿಲ್ಲ. ಆದರೆ ಗಂಗಾದಿ ಕೆಲವು ತೀರ್ಥಯಾತ್ರೆಗಳಿಗಾದರೂ ಹೋಗಿ ಬರಬೇಕು ಅಂತ ಹೇಳ್ತಾರೆ. ಕೆಲವು ತೀರ್ಥಗಳಿಗಾದರೂ ಹೋಗಿ ಬರಬೇಕು. ಇದನ್ನು ನಮಗೆ ನಾರಾಯಣ ಇದು ಬ್ರಹ್ಮವಿವರ್ತದಲ್ಲಿ ತಿಳಿಸ್ತಾರೆ. ಇದು ತೀರ್ಥಯಾತ್ರೆ ಮಾಡುವ ವಿಧಾನ ಅಂತ ಹೇಳ್ತಾರೆ. ಚತುರ್ಣ ಯಾರಿಗೆ ಅಧಿಕಾರ ಇದೆ ತೀರ್ಥಯಾತ್ರೆ ಮಾಡಲಿಕ್ಕೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಶೂದ್ರನಿಗೆ ತೀರ್ಥಯಾತ್ರೆ ಮಾಡುವ ಅಧಿಕಾರ ಇಲ್ಲ, ಸರ್ವಥಾ ಅಲ್ಲ. ಚತುರ್ಣಾಂ ಆಶ್ರಮಾಣಾಂಚ ಯಾತ್ರಾಯಾಮ್ ಅಧಿಕಾರಿತ. ಎಲ್ಲ ವರ್ಣದವರಿಗೆ ಯಾತ್ರೆ ಮಾಡುವ ಅಧಿಕಾರ ಇದ್ದೇ ಇದೆ. ಆದರೆ ಆ ಯಾತ್ರೆ ಮಾಡಬೇಕಾದ್ರೆ ಗುರೋರನುಜ್ಞದೈವ ಸ್ಯಾತ್. ತೀರ್ಥ, ದಾನ, ವ್ರತಾಧಿಕಂ ಎಲ್ಲಿಯೂ ಗುರುಗಳನ್ನು ಬಿಡ್ಲಿಕ್ಕಿಲ್ಲ ನೋಡ್ರಿ. ಏನೇ ಮಾಡ್ರಿ ನೀವು ಮತ್ತೆ ಗುರುಗಳ ಸುತ್ತ ಬಂದ್ಬಿಡ್ಬೇಕು ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ನಿಮಗೂ ಗುರುಗಳಿಗೂ ಸಂಬಂಧವನ್ನು ಹಾಕಿಬಿಟ್ಟಿದೆ, ಕಟ್ಟಿ ಹಾಕಿಬಿಟ್ಟಿದ್ದೇವೆ. ಆ ಗುರುಗಳನ್ನು ಸರ್ವಥಾ ಬಿಡೋ ಹಾಗಿಲ್ಲ. ನೀವು ಎಲ್ಲಿಯೇ ಹೋದರೂ ಮತ್ತೆ ಆ ಗುರುಗಳ ಹತ್ರನೇ ಬಂದು ನಿಲ್ಲಬೇಕಷ್ಟೇ. ಆ ದನಗಳನ್ನು ಗೂಟಕ್ಕೆ ಕಟ್ಟಿ ಹಾಕಿರ್ತಾರಲ್ಲ, ತಿರುಗಾಡಲಿ ಸ್ವಲ್ಪ ಅಂತ ಹಗ್ಗ ಹಾಕಿರುತ್ತೆ, ಸ್ವಲ್ಪ ದೊಡ್ಡದಾಗಿ ಹಗ್ಗ ಕಟ್ಟಿರ್ತಾರೆ. ಅಲ್ಲಿ ಇಲ್ಲಿ ತಿರುಗಾಡಬೇಕು, ಮತ್ತೆ ಆ ಗೂಟದ ಹತ್ರನೇ ಬಂದು ಕೊಡ್ಬೇಕು, ಅಷ್ಟೇನೆ. ಹಾಗೆ ಗುರುಗಳಿಗೆ ನಮಗೆ ಇರತಕ್ಕಂತಹ ಸಂಬಂಧ. ಹೀಗಾಗಿ ಸರ್ವಥಾ ಗುರುಗಳನ್ನು ಪರಿತ್ಯಾಗ ಮಾಡಲಿಕ್ಕಿಲ್ಲ. ಮೇಲಿನ ಮೇಲೆ ಆ ಮಾತುಗಳನ್ನು ತಿಳಿಸ್ತಾರೆ. ಗುರೋರನುಜ್ಞದೈವ ಸ್ಯಾತ್ ತೀರ್ಥದಾನವ್ರತಾಧಿಕಂ ಸ್ವಾತಂತ್ರ್ಯಾನ್ನ ಕದಾಪ್ಯಸ್ಯ ವರ್ತತೆ. ಸರ್ವಥಾ ಸ್ವಾತಂತ್ರ್ಯದಿಂದ ತೀರ್ಥಯಾತ್ರೆಯನ್ನು ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಗುರುಗಳ ಆಜ್ಞೆಯನ್ನು ಪಡಿಬೇಕು, ತಂದೆ ತಾಯಿಗಳ ಆಜ್ಞೆಯನ್ನು ಪಡಿಬೇಕು.
ತಂದೆ ತಾಯಿಗಳನ್ನು ಮನೆಯಲ್ಲಿ ಬಿಟ್ಟು ತೀರ್ಥಯಾತ್ರೆಗೆ ಹೋಗೋದಲ್ಲ, ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗೋದು. ತಂದೆ ತಾಯಿಗಳಿಗೆ ತೀರ್ಥಯಾತ್ರೆಯನ್ನು ಮಾಡಿಸ್ಬೇಕು. ಶ್ರವಣಕುಮಾರನ ಕಥೆಯನ್ನು ಕೇಳ್ತೀವಲ್ಲ, ಏನು ವಿಚಿತ್ರವಾದ ಕಥೆ. ಪಾಪ ಕುರುಡರಿದ್ರು, ಹೊತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಂತೆ. ಏನು ಮಹಾನುಭಾವ, ಏನು ವಿಚಿತ್ರವಾದ ಸೌಭಾಗ್ಯವನ್ನು ದೇವರವನಿಗೆ ಕೊಟ್ಟಿದ್ದ. ನಾವು ಶ್ರವಣಕುಮಾರಲಾಗಲಿಕ್ಕಂತೂ ಸಾಧ್ಯ ಇಲ್ಲ. ಆದರೆ ನಾವು ಯಾವ ಬಸ್ಸಲ್ಲಿ ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೇವೆ ಆ ಬಸ್ಸಲ್ಲಿ ಅವ್ರನ್ನ ಕರ್ಕೊಂಡು ಹೋದರೂ ಸಾಕು ತೀರ್ಥಯಾತ್ರೆಗೆ. ನಮಗೊಂದು ಬಸ್ಸು ಅವ್ರಿಗೊಂದು ಬಸ್ಸು ಮಾಡಿರ್ತೇವೆ. ನೀವು ಒಂದ್ಸಲ ಹೋಗಿ ಬರ್ರಿ, ನಾವು ಮತ್ತೊಂದು ಸಲ ಹೋಗಿ ಬರ್ತೇವೆ ಅಂತ. ನಿಮ್ಮ ಜೊತೆಗೆ ನಮ್ಮದೇನು ತೀರ್ಥಯಾತ್ರೆ? ತೀರ್ಥಯಾತ್ರೆ ಆಗೋದೇ ಇಲ್ಲ, ನಿಮ್ಮದೇ ಸೇವೆ ಆಗಿ ಹೋಗ್ಬಿಡ್ತದೆ. ನೀವು ಹೋಗ್ಬಿಡ್ರಿ, ನೀವು ಒಬ್ಬರನ್ನ ಜೊತೆಗೆ ಮಾಡಿ ಕಳಿಸ್ಬಿಡ್ತೇವೆ ಅವರನ್ನು. ಅವನಿಗೆ ಹಣ ಕೊಟ್ಬಿಡ್ತೇವೆ, ನೋಡಪ್ಪ ತೀರ್ಥಯಾತ್ರೆ ಸರಿಯಾಗಿ ಮಾಡಿಸ್ಕೊಂಬಾ, ನಿನಗೆ ಹಣ ಕೊಡ್ತೇವೆ. ನಾವು ಹಣ ಕೊಡಲಿಕ್ಕೆ ತಯಾರಿವತ್ತು, ಆದರೆ ಸೇವೆ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಇಲ್ಲಿ ಹೇಳ್ತಾರೆ, ತೀರ್ಥಯಾತ್ರೆಗಳನ್ನು ಮಾಡಬೇಕಾದರೆ ಗುರುಗಳ ಅನುಜ್ಞೆಯನ್ನು ಮಾಡಬೇಕು, ತಂದೆ ತಾಯಿಗಳ ಜೊತೆಗೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಏವಂ ಜ್ಞಾತ್ವಾ ನರಃ ಕುರ್ಯಾತ್ ವಿಧಿನಾ ಗಮನಾಧಿಕಂ ಯಥಾಶಕ್ತಿ ಯಥಾವಿತ್ತಂ ಫಲಂ ತಸ್ಯ ಚತುರ್ಗುಣಂ. ಐಶ್ವರ್ಯ ಸಂಪಾದನೆ ಮಾಡಬೇಕು, ಆದರೆ ಕೇವಲ ನಾವು ಭೋಗಕ್ಕಾಗಿ ಸಂಪಾದನೆ ಮಾಡ್ತೇವೆ. ಆದರೆ ಧರ್ಮಕ್ಕಾಗಿಯೂ ಅದನ್ನು ನಾವು ವಿಭಾಗ ಮಾಡಿ ಇಡಬೇಕು ಅಂತ ತಿಳಿಸ್ತಾರೆ. ಧರ್ಮಕ್ಕಾಗಿ ವಿಭಾಗ ಮಾಡಿ ಇಡಬೇಕು, ಅಂದಾಗ ಮಾತ್ರ ಧರ್ಮವನ್ನು ಮಾಡಲಿಕ್ಕೆ ಆಗ್ತದೆ. ಇಲ್ಲೇ ಹೋದರೆ ಆಗೋದಿಲ್ಲ. ಭೋಗಕ್ಕಾಗಿ ಇಟ್ಟ ಧನ ಭೋಗ ಮಾಡಲಿಕ್ಕೂ ಆಗೋದಿಲ್ಲ ನಮಗೆ. ಏನೇನೋ ರೋಗಗಳು ಬಂದು ಹೋಗ್ಬಿಡ್ತದೆ, ಡಾಕ್ಟರ್ ತಿನ್ನಬೇಡ ಅಂತ ಹೇಳಿಬಿಡ್ತಾನೆ, ಹಾಗೇನೆ ಕುಳಿತುಕೊಂಡ್ಬಿಡ್ತದೆ. ಆದರೆ ಧರ್ಮಕ್ಕಾಗಿ ಪ್ರತ್ಯೇಕವಾಗಿ ಇಟ್ಟ ಧನ ಏನಿದೆಯಲ್ಲ, ಯಾರೂ ಯಜ್ಞ ಮಾಡಬೇಡ ಅಂತ ಯಾವ ಶಾಸ್ತ್ರ ಯಾವ ಸ್ಮೃತಿಯಲ್ಲಿ ಹೇಳಿಲ್ಲ, ದಾನ ಮಾಡಬೇಡ ಅಂತ ಯಾರಿಗೂ ಹೇಳಿಲ್ಲ. ಹೀಗಾಗಿ ಅದಕ್ಕೆ ಎಷ್ಟ ರೋಗವೇ ಬರಲಿ ದಾನ ಮಾಡಲಿಕ್ಕೆ ಧರ್ಮ ಮಾಡಲಿಕ್ಕೆ ಅವಕಾಶ ಇದ್ದೇ ಇರ್ತದೆ. ಹೀಗಾಗಿ ನಿಜವಾಗಿ ನಮ್ಮ ಹಿಂದೆ ಬರೋದು ಅದು ಅನ್ನೋದಕ್ಕಾಗಲಿ ಹೇಳ್ತಾರೆ, ಯಥಾಶಕ್ತಿ ಯಥಾವಿತ್ತಂ. ನಮ್ಮ ಶಕ್ತಿ ಇರೋಷ್ಟು ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು, ಶ್ರಮ ಪಡಬೇಕು, ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪಾದಚಾರಿ ವ್ರಜೇ ತೀರ್ಥಂ. ಇನ್ನೊಂದು ಸಣ್ಣ ಸಂದೇಹವನ್ನು ತಿಳಿಸ್ತಾರೆ, ಸಣ್ಣ ಸಮಸ್ಯೆಯನ್ನು ಮಾಡಿಕೊಂಡು ಪರಿಹಾರ ಮಾಡ್ತಾರೆ. ಅಶೌಚಾದೌ ಪತಿ ಪ್ರಾಪ್ತೆ ದ್ವಿವಿಧೇ ಚ ರಜಸ್ಯಪಿ. ಯಾತ್ರೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ, ಅಶೌಚ ಬಂತು. ಯಾವುದೇ ತರಹ ಅಶೌಚ, ಜನನ ಶೌಚ, ಮರಣ ಶೌಚ. ಸಾಮಾನ್ಯವಾಗಿ ಪ್ರಸಂಗ ಬರ್ತದೆ, ಈ ತರಹದ ಪ್ರಸಂಗ ಸಾಮಾನ್ಯವಾಗಿ ಬರ್ತದೆ. ಏನು ಮಾಡಬೇಕು ಆ ಪ್ರಸಂಗದಲ್ಲಿ? ತೀರ್ಥಯಾತ್ರೆಗೆ ಹೊರಟು ಬಿಟ್ಟಿದ್ದೇವೆ ಈಗಾಗಲೇ. ತೀರ್ಥಯಾತ್ರೆಗೆ ಹೊರಟ ಮೇಲೆ ಅಶೌಚ ಬಂತು. ಮೊದಲಿಗೆ ಗೊತ್ತಾದರೆ ತೀರ್ಥಯಾತ್ರೆಯನ್ನು ನಿಲ್ಲಿಸಬೇಕು. ತೀರ್ಥಯಾತ್ರೆ ಪ್ರಾರಂಭ ಆದ ಮೇಲೆ ಎರಡೂ ತರಹದ ಅಶೌಚ, ಜನನಾ ಶೌಚ, ಮರಣಾ ಶೌಚ ಪುರುಷರಿಗೆ. ಸ್ತ್ರೀಯರು ರಜಸ್ವಲಯರಾದರೆ ಏನು ಮಾಡಬೇಕು? ತೀರ್ಥಯಾತ್ರೆಯ ಪ್ರಸಂಗ ಇದ್ದಾಗ ಎಂಥ ಸೂಕ್ಷ್ಮವಾದ ವಿಚಾರಗಳನ್ನು ಮಾಡಿದ್ದಾರೆ ನೋಡಿ ಶಾಸ್ತ್ರದಲ್ಲಿ. ನಾವು ಅಂದ್ಕೊಳ್ತೇವೆ ಅಷ್ಟೇ, ಏನೂ ಶಾಸ್ತ್ರದಲ್ಲಿ ಇಲ್ಲ ಅಂತ. ಆದರೆ ನಮಗೆ ನೋಡ್ಲಿಕ್ಕಾಗಿಲ್ಲ ಅಷ್ಟೇ, ಶಾಸ್ತ್ರದಲ್ಲಿ ಇಲ್ಲ ಅಲ್ಲ. ಶಾಸ್ತ್ರದಲ್ಲಿ ಮಾತನ್ನು ಹೇಳ್ತಾರೆ, ಆ ಶೌಚಾಂತಂ ಪ್ರತೀಕ್ಷೈವ ಪುನರ್ಗಚ್ಚೇದ ತಂದ್ರಿತಃ. ಶೌಚ, ಆ ಅಶೌಚ ಮುಗಿಯುವವರೆಗೂ ಎಲ್ಲಿದ್ದೇವೆ ಅಲ್ಲೇ ಇರಬೇಕಂತ. ತೀರ್ಥಯಾತ್ರೆ ಮಾಡೋ ಹಾಗಿಲ್ಲ. ಕಾಶಿಯಲ್ಲಿ ಇದ್ದೇವೆ, ಅಶೌಚ ಬಂತು, ಜನನ ಶೌಚ ಬಂತು ಅಥವಾ ಮರಣ ಶೌಚ ನಮಗೆ ಗೊತ್ತಾಯಿತು. ಗೊತ್ತಾದಾಗ ಅಲ್ಲಿಯೇ 10 ದಿವಸ ಮುಗಿಸ್ಕೊಳ್ಬೇಕಂತ. ಅದಾದಮೇಲೆ ತೀರ್ಥಯಾತ್ರೆ. 3 ದಿವಸ ಸ್ತ್ರೀಯರು ಅಲ್ಲಿಯೇ ಮುಗಿಸಿಕೊಂಡ ಮೇಲೆ ಆಮೇಲೆ ತೀರ್ಥಯಾತ್ರೆ. ಈ ರೀತಿಯಾದ ಪರಿಹಾರವನ್ನು ಅಲ್ಲಿ ಮಾಡ್ತಾರೆ. ಆ ಶೌಚಾಂತಂ ಪ್ರತೀಕ್ಷೈವ ಪುನರ್ಗಚ್ಚೇದ ತಂದ್ರಿತಃ ನ ಪುನಃ ಪರಿವರ್ತೇತ. ಅಶೌಚ ಬಂದಿದೆ ಅಂತ ಹೇಳಿ ತಿರುಗಿ ಮನೆಗೆ ಹೋಗೋ ಹಾಗಿಲ್ಲ. ಅಯ್ಯೋ ಅಶೌಚ ಬಂತಲ್ಲ ಏನು ಮಾಡೋಣ ಅಂತ ಹೇಳಿ ತೀರ್ಥಯಾತ್ರವನ್ನು ಅಲ್ಲೇ ಕಟ್ಟಿ ಹಾಕಿಬಿಟ್ಟು ಮನೆಗೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ದ. ನ ಪುನಃ ಪರಿವರ್ತೇತ ಯಾತ್ರಾ ಸಂಕಲ್ಪ ಕನ್ನರಃ. ಯಾಕೆ? ಯಾತ್ರೆಯ ಸಂಕಲ್ಪವನ್ನು ಮಾಡಿರ್ತಾನೆ. ಇವತ್ತು ನೋಡಿ, ಯಾತ್ರೆ ಇಲ್ಲ, ಸಂಕಲ್ಪ ಇಲ್ಲ. ಏನು ಯಾತ್ರೆ ಮಾಡಬೇಕಾದ್ರೆ ಸಂಕಲ್ಪ ಮಾಡಬೇಕು. ತೀರ್ಥಯಾತ್ರಾ ಮಹಂಕರಿಷ್ಯ, ಅದಕ್ಕೊಂದು ವಿಚಿತ್ರವಾದ ಸಂಕಲ್ಪ ಇದೆ. ಆ ಸಂಕಲ್ಪವನ್ನು ಮಾಡಿ ತೀರ್ಥಯಾತ್ರೆಯನ್ನು ಮಾಡಬೇಕು. ಸಂಕಲ್ಪ ಮಾಡಿರ್ತಾನೆ ಅಂತ ಅನ್ನೋದಕ್ಕಾಗಿ ಆ ಸಂಕಲ್ಪವನ್ನು ಮುರಿಯೋ ಹಾಗಿಲ್ಲ ಅನ್ನೋದಕ್ಕಾಗಿ ಅಲ್ಲಿಯೇ ಇದ್ದುಕೊಂಡು ಪೂರ್ಣ ಯಾತ್ರೆಯನ್ನು ಮುಗಿಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ನ ಪುನಃ ಪರಿವರ್ತೇತ ಯಾತ್ರಾ ಸಂಕಲ್ಪ ಕನ್ನರಃ ಸಂಕಟೇ ಸಮರನ್ನೇ ಅಸನಿವೃತ್ತಶ್ಚೇತ. ಅಕಸ್ಮಾತ್ತಾಗಿ ಅವನಿಗೆ ಏನೋ ಸಂಕಟ ಬಂತು, ಏನೋ ತೊಂದರೆ ಆದದ್ದರಿಂದಾಗಿ ಬಂದ, ಅವನು ತಿರುಗಿ ಬಂದರೆ ಪಾಪ ಇಲ್ಲ, ನಿನಗೇನ್ರಿ ಸಂಕಟ, ಆಪತ್ತಿದೆ, ನೀನು ಹೋಗ್ಬೋದು ಅಂತ ನಾವು ಧರ್ಮಶಾಸ್ತ್ರ ಹೇಳೋ ಹಾಗಿಲ್ಲ. ಆಪತ್ತು ಬಂದಿದೆ, ಅವನು ತಿರುಗಿ ಮನೆಗೆ ಹೋಗಿದ್ದಾನೆ ಅಂತ ಪ್ರಸಂಗದಲ್ಲಿ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾನೆ. ಪೂರ್ಣ ತೀರ್ಥಯಾತ್ರೆ ಫಲ ಬರಬೇಕು ಅಂದರೆ ಹೇಗೆ ಮಾಡಬೇಕು? ಪಾದಚಾರಿ ವ್ರಜೇ ತೀರ್ಥಂ ಸಮಗ್ರ ಫಲಕಾಮ್ಯಯ. ಪೂರ್ಣ ತೀರ್ಥಯಾತ್ರೆ ಫಲ ಬರಬೇಕು ಅಂತ ಅಂದರೆ ಪಾದಚಾರಿಗಳಾಗಿ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿ, ಇದನ್ನು ರೆಡ್ ಮಾರ್ಕ್ ಹಾಕಿಡಬೇಕು, ಯಾಕೆ ಇದು ನಮಗೆ ಸಂಬಂಧ ಇಲ್ಲ. ಆಮೇಲೆ ಮುಂದಿನದ್ದು, ಅಶಕ್ತ ಪಾದಚಾರೇ ಸ್ಯಾತ್ ಅನ್ಯಂ ಯಾನಂ ನಿಯೋಜಯೇತ. ಕಾಲಿನಿಂದ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಬೇರೆ ಯಾವುದೊಂದು ಯಾನವನ್ನು ಮಾಡಿಕೊಳ್ಳಬೇಕಂತೆ. ಗಜ ಅಶ್ವ ನರಯಾನಂ ಚ ತಥಾ ಹಯಯುತೋ ರಥಃ. ಗಜಯಾನ, ಅಶ್ವಯಾನ, ರಥಯಾನ ಅಥವಾ ನರಯಾನ
ಇದು ಯಾವುದಾದ್ರೂ ಯಾನದ ಮೇಲೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಯಾವುದೂ ಸಂಬಂಧವೇ ಇಲ್ಲ ನಮಗೆ. ಈ ಯಾನಗಳು, ವಾಹನಗಳು ಇದೆಲ್ಲ ಪ್ರಕೃತಿಯಲ್ಲಿಯೇ ಪರಿಸರವನ್ನು ಕೆಡಿಸುವ ವಾಹನಗಳಿವೆ. ಆದರೆ ಅಂಥ ಪುಣ್ಯ ಪರಿಸರಕ್ಕೆ ನಾವು ಹೋಗಬೇಕಾದ್ರೆ ಈ ತರಹದ ಪ್ರಯಾಣ ಮಾಡಿದರೆ ಉಪಯೋಗ ಇಲ್ಲ. ಇದು ಯಾವುದೂ ಇಲ್ಲಿ ಬಂದಿಲ್ಲ. ಆಗಿನ ಕಾಲದಲ್ಲಿ ಬಸ್ಸನ್ನಾಗಲಿ ವಾಹನಗಳನ್ನಾಗಲಿ ಕಂಡು ಹಿಡಿಯಲಿಕ್ಕೆ ಅವರಿಗೆ ಗೊತ್ತಿದ್ದಿಲ್ಲ, ಕಂಡು ಹಿಡಿಯಲಿಲ್ಲ ಅಂತ ತಿಳಿಬೇಡ್ರಿ. ಗೊತ್ತಿದ್ದಿಲ್ಲ ಅಲ್ಲ, ಇದು ಪರಿಸರ ನಾಶಕ ಅಂತ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಇವುಗಳನ್ನು ಪ್ರಾಕೃತವಾದ ವಾಹನಗಳನ್ನು ಕಂಡು ಹಿಡಿತಾ ಇರಲಿಲ್ಲ ಅವರು ಯಾರು. ಅದಕ್ಕಾಗಿ ಅವರ ಜೀವನವೇ ಇರಲಿಲ್ಲ. ಆದರೆ ನಮ್ದೆಲ್ಲ ಇದಕ್ಕಾಗಿ ಜೀವನ ಆಗಿ ಹೋಗ್ಬಿಟ್ಟಿದೆ. ತತ್ಪದ್ಭ್ಯಾಮನುಪದ್ಭ್ಯಾಂ ಛತ್ರ ಯತ್ಯಾದಿಕಂ ವಿನಾ ಗಮನೇನ ಫಲಂ ಕೃತ್ನಂ ಪ್ರಾಪ್ನುಯಾತ್ ಸ್ನಾತಕಂ ವಿನಾ ಅನ್ನೋದಕ್ಕಾಗಿ ನೀವು ವಾಹನ ಏರಿ ಹೋದರೆ ಅದರಲ್ಲಿ ಕಾಲು ಭಾಗ ಮಾತ್ರ ನಿಮಗೆ ಪುಣ್ಯ ಸಿಗ್ತದೆ, ಪೂರ್ಣ ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ತೀರ್ಥ ಕಾಣಿಸಿತು, ನದಿ ಕಾಣಿಸ್ತಾ ಇದೆ ದೂರದಿಂದ, ಕಾಣಿಸಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂತ ಹೇಳ್ತಾರೆ ನದಿಗೆ. ದೇವರ ದೇವಸ್ಥಾನ ಕಾಣಿಸ್ತಾ ಇದೆ, ಆ ದೇವಸ್ಥಾನ ಕಂಡ ತಕ್ಷಣ ನಮಸ್ಕಾರ ಹಾಕಬೇಕು ಅಂತ ಹೇಳ್ತಾರೆ. ದೇವಸ್ಥಾನ ಕಂಡ ತಕ್ಷಣ ನಮಸ್ಕಾರ ಹಾಕಬೇಕು. ತೀರ್ಥೆ ದೃಷ್ಟಿ ಪಥಂ ಯಾತೆ ಸಾಷ್ಟಾಂಗಂ ಪ್ರಣಿಪತ್ಯ ಚ ಲುಠಿತ್ವಾ ಲೋಠಿನೀಂ ಭೂಮವು. ಹೊರಳಾಡಬೇಕಂತೆ ಆ ನೆಲದಲ್ಲಿ. ಏನು ವಿಚಿತ್ರವಾದ ವ್ಯಾಪಾರಗಳಿರ್ತಾ ಇದ್ವು ಹಿಂದಿನವರು ಮಾಡೋದು. ಆ ನೆಲದಲ್ಲಿ ಹೊರಳಾಡಬೇಕಂತ ಎಷ್ಟು ಸಾಧ್ಯ ಹೊರಳಾಡಬೇಕು ಅಂತ ಹೇಳ್ತಾರೆ ನೆಲದಲ್ಲಿ. ಯಾಕೆ? ಅಲ್ಲಿ ಎಷ್ಟೋ ಜನ ಬ್ರಾಹ್ಮಣರು, ಎಷ್ಟೋ ಜನ ಮಹಾತ್ಮರು, ಎಷ್ಟೋ ಜನ ಋಷಿಗಳು, ಮುನಿಗಳು ಅಲ್ಲಿ ಬರ್ತಾರೆ. ಅವರ ಪಾದಧೂಳಿಯೆಲ್ಲ ಅಲ್ಲಿ ಬಿದ್ದಿರ್ತದೆ. ಅದು ನನ್ನ ಮೈಗೆ ಬಡಿಬೇಕು. ಪುನಂತು ಮಾಂ ಬ್ರಾಹ್ಮಣ ಪಾದ ಪಾಂಸವಃ ವಿಪ್ರೌಘ ದರ್ಶನಾತ್ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶರ ವಂದನಾನ್ ಮಂಗಲಾವಕ್ತಿ ಅರ್ಚನಾದ ಅಚ್ಯುತಂ ಪದಂ ಅನ್ನೋದಕ್ಕಾಗಿ ಅವಶ್ಯವಾಗಿ ಅಲ್ಲಿ ಹೊರಳಾಡಬೇಕು ಅಂತ ಹೇಳ್ತಾರೆ. ಭೂಮೌ ಉತ್ಥಾಯ ಎದ್ದ ತಕ್ಷಣ ಎರಡೂ ಕೈಗಳನ್ನು ಜೋಡಿಸಿ ತಲೆ ಮೇಲೆ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ತೀರ್ಥಯಾತ್ರೆಗೆ ಹೋದಾಗ ಇಷ್ಟೇ ಅಲ್ಲ, ಇನ್ನೂ ಅನೇಕ ವಿಚಾರಗಳಿವೆ. ಇಷ್ಟೆಲ್ಲ ವಿಧಿವಿಧಾನಗಳನ್ನು ಪಾಲನೆ ಮಾಡಿದಾಗ ಕನಿಷ್ಠ ಪಕ್ಷಕ್ಕೆ ಒಂದು ಸಲ ಆದರೂ ಪ್ರತಿನಿತ್ಯ ಭಗವನ್ ಮಹಿಮೆಯ ಅನುಸಂಧಾನವನ್ನು ಮಾಡಿಕೊಂಡಾಗ ದೇವರು ಮಾಡಿದ ಉಪಕಾರ, ನಾವು ದೇವರಿಗೆ ಮಾಡ್ತಾ ಇರೋ ಅಪಕಾರ. ಬ್ರಹ್ಮದೇವರು ಹೇಳಿಬಿಟ್ಟಿದ್ದಾರೆ ಅದನ್ನು ನಮಗಾಗಿ. ಉಪಚಾರಾಪದೇಶೇನ ಕ್ರಿಯಂತೆ ಹರ್ನಿಶಮ್ಮಯ ಅಪಚಾರಾನಿಮಾನ್ ಸರ್ವಾನ್ ಕ್ಷಮಸ್ವ ಮಧುಸೂದನ. ಭಗವಂತ ನಾನು ತಪ್ಪಿಬಿಡ್ತೇನೆ ಅಂತ ಅಂತಾನೆ, ಅಪಚಾರ ಮಾಡ್ತೇನೆ ಅಂತ. ಯಾವಾಗ ನಿನಗೆ ಉಪಚಾರ ಮಾಡಬೇಕು ಅಂತ ಕುಳಿತಾಗಲೇ ಅಪಚಾರ ಮಾಡಿಬಿಡ್ತೇನೆ, ಇದು ನನ್ನ ದೌರ್ಭಾಗ್ಯ ಅಂತ ಬ್ರಹ್ಮದೇವರು ನಮ್ಮನ್ನು ಮುಂದೆ ಮಾಡಿಕೊಂಡು ಹೇಳ್ತಾರೆ. ಅವರಿಗೆ ಯಾವ ದೌರ್ಭಾಗ್ಯ ಇಲ್ಲ. ಅವರು ಮಾಡೋದು ಅತಿ ವಿರುದ್ಧವಾದ ಪೂಜೆ. ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಅವನಿ ವನವನ ಧೃಗ್ವಾಯು ಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತ ವ್ಯಾಘೃತಾಕಾಶಜೇಕಂ ತತಮತನು ಮನಸ್ಸೋ ಚಿಂತಯತ್ ಸತ್ಸಮಾಧೌ ಅಸುರ ಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ಅವರ ಚಿಂತನೆ, ಅವರ ಉಪಾಸನ ಏನಂತ ನಮಗೆ ಅವರ ಚಿಂತನೆ ಉಪಾಸನೆಯನ್ನು ಆಲೋಚನೆ ಮಾಡಲಿಕ್ಕಾಗೋದಿಲ್ಲ. ಅಷ್ಟು ಪರಿಶುದ್ಧವಾಗಿ ಆಲೋಚನೆಯನ್ನು ಮಾಡುವ ಬ್ರಹ್ಮದೇವರು ನಮಗಾಗಿ ಹೇಳ್ತಾರೆ, ತೀರ್ಥಯಾತ್ರೆ ಮಾಡಬೇಕು ಅಂತ ಅಂತೇವೆ, ಅಪಚಾರಗಳನ್ನು ಮಾಡಿಬಿಡ್ತೇವೆ. ಪೂಜೆ ಮಾಡಬೇಕು ಅಂತ ಅಂತೇವೆ, ಅಪಚಾರವನ್ನು ಮಾಡಿಬಿಡ್ತೇವೆ. ಭಗವಂತ ಕ್ಷಮೆ ಮಾಡು, ನನ್ನಲ್ಲಿ ನಿಂತು ಈ ಎಲ್ಲ ಕರ್ಮಗಳನ್ನು ಮಾಡಿಸು ಅಂತ ಹೇಳಿ ಕೊನೆಗೆ ನಾಹಂ ಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚ ಅಖಿಲಂ ತಥಾಪಿ ಮತ್ಕರ್ತ ಪೂಜಾ ತತ್ಪ್ರಸಾದೇನ ನನ್ನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸ ಹರಾವೇಮಂ ವಿಷ್ಣೋಸ್ತೃಪ್ತಿಕರಸ್ಸಲ. ನಿಜವಾಗಿ ಎಲ್ಲ ಮಾತುಗಳನ್ನು ಕೇಳಿದ್ದೇವೆ. ಬ್ರಹ್ಮವಿವರ್ತದ ಮಾತುಗಳು, ವೇದವ್ಯಾಸರ ವಚನಗಳು, ರಾಘವೇಂದ್ರ ಸ್ವಾಮಿಗಳು ತೀರ್ಥಯಾತ್ರೆಯನ್ನು ಮಾಡಿದ ವಿಚಾರಗಳನ್ನು ಕೇಳಿದ್ದೇವೆ. ನಿಜವಾಗಿ ತೀರ್ಥಯಾತ್ರೆ ಮಾಡಿದ ಫಲ ನಮಗೆ ಬಂದೇ ಬರ್ತದೆ. ಏನೂ ಆಶ್ಚರ್ಯ ಇಲ್ಲ, ಏನೂ ವಿಚಿತ್ರ ಅಲ್ಲ. ಇದು ತೀರ್ಥಯಾತ್ರೆ ಮಾಡಿದರೂ ನಮಗೆ ಈ ಫಲ ಸಿಗಲಿಕ್ಕಿಲ್ಲ. ಆದರೆ ಈ ವಿಚಾರಗಳನ್ನು ತಿಳಿಯೋದರಿಂದ ನಿಜವಾಗಿ ತೀರ್ಥಯಾತ್ರೆಯ ಫಲ ಬರ್ತದೆ. ಈ ತೀರ್ಥಯಾತ್ರೆ ಫಲ ಬರುವ ಹಾಗೆ ಮಾಡಿಸಿದ್ದು ಯಾರು? ದೇವರು. ನಾಹಂ ಕರ್ತ, ನಾವು ಯಾರೂ ಹೇಳಿದ್ದಲ್ಲ, ನಾವು ಯಾರೂ ಕೇಳಿದ್ದಲ್ಲ. ಈ ತೀರ್ಥಯಾತ್ರೆಯನ್ನು ನಾವು ಮಾಡಿದ್ದೂ ಅಲ್ಲ. ಮಾನಸಿಕವಾಗಿ ನಮಗೇನಾದರೂ ತೀರ್ಥಯಾತ್ರೆಗೆ ಹೋದ ಹಾಗೆ ಅನಿಸಿದರೆ ಅದು ಕೇವಲ ದೇವರು ಮಾಡಿದ್ದು ಅಂತ ಹೇಳಿ ಭಗವಂತನ ಅಪಾರ ಮಹಿಮೆಯನ್ನು ಕೊಂಡಾಡ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯಪರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರತ್ನಿನ್ ಪರೇ ಸ್ಪರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ.